ಓಂ ಶಾಂತಿ. ಗುಡ್ ಮಾರ್ನಿಂಗ್, ಶುಭೋದಯ. ನಮಗೆಲ್ಲರಿಗೂ ಕೂಡ ಹೊಸ ವರ್ಷದ, ಹೊಸ ಯುಗದ, ಹೊಸ ಜೀವನದ ಹಾರ್ದಿಕ ಶುಭಾಶಯಗಳು ಬಾಬ್ದಾದಾರವರ ಕಡೆಯಿಂದ. ಹೊಸ ವರ್ಷಕ್ಕೋಸ್ಕರ ಬಾಬಾರವರು ಮಿಲನದ ಮುರಳಿಯ ಮೂಲಕ ನಾವು ಏನ್ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಆ ಮಿಲನದ ಮುರಳಿಯ ನಂತರದಲ್ಲಿ ಜನವರಿ 1ರಂದೇ ನುಡಿಸಿರುವಂತ ಈ ಒಂದು ಮುರಳಿ, ಒರಿಜಿನಲ್ ಡೇಟ್ 26 ಮಾರ್ಚ್ 1993. ಇದು ಆ ವರ್ಷದ ಆ ಸೀಸನ್ ಇಂದ 93ನೇ ಇಸ್ವಿಯಲ್ಲಿ ಕೊನೆಯ ಮುರಳಿ. ಅಲ್ಲಿ ಆ ಸೀಸನ್ ನಲ್ಲಿ ಇರುವಂತ ಕೊನೆಯ ಮುರಳಿ ಇಲ್ಲಿ ಹೊಸ ಬಾಬಾರವರು ನಮ್ಗೆ ಕೊಟ್ಟಿದ್ದಾರೆ. ಹಾಗಿದ್ರೆ ತಂದೆ ತನ್ನ ಮಕ್ಕಳಿಂದ ಹೊಸ ವರ್ಷದಲ್ಲಿ ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ? ಮುರಳಿಯ ಹೆಡ್ಡಿಂಗ್ ಆಗಿದೆ, ಅವ್ಯಕ್ತ ವರ್ಷದಲ್ಲಿ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿ. ಅವ್ಯಕ್ತ ವರ್ಷದಲ್ಲಿ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡಿ. ಅವ್ಯಕ್ತ ಅಂತಂದ್ರೆ ಏನು? ವ್ಯಕ್ತ ಅಂತಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಅವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂಥದ್ದು. ಸ್ಥೂಲ ಕಣ್ಣಿಗೆ ಕಾಣದೇ ಇರುವಂಥದ್ದು ಅಂದ್ರೆ ಇಲ್ಲಿವರೆಗೆ ನಾವೇನ್ ಮಾಡ್ತಿದ್ವಿ, ನಮ್ಮನ್ನ ನಾವು ಕಣ್ಣಿಗೆ ಕಾಣುವಂತ ಶರೀರ ಅಂತ ತಿಳ್ಕೊಂಡಿದ್ವಿ. ಎದುರುಗಡೆಯವರನ್ನ ಕಣ್ಣಿಗೆ ಕಾಣುವಂತ ಶರೀರ ಅಂತ ತಿಳ್ಕೊಂಡಿದ್ವಿ. ಶರೀರದ ಇಂದ್ರಿಯದ ಸುಖನೇ ನಿಜವಾದ ಸುಖ ಅಂತ ತಿಳಿದುಕೊಂಡು ಭಗವಂತನ ಹತ್ರ ಧನವನ್ನು, ವಸ್ತುವನ್ನು, ವ್ಯಕ್ತಿಯನ್ನು ಬೇಡ್ತಾ ಇದ್ವಿ. ಈಗ ನಮಗೆ ಗೊತ್ತಾಗಿದೆ, ನಾನು ಆತ್ಮ ಅವ್ಯಕ್ತ. ಎದೆಗಳಿಗಿರುವಂತ ಆತ್ಮನು ಅವ್ಯಕ್ತ. ಪ್ರಪಂಚಕ್ಕೆ ಬೇಕಾಗಿರುವಂಥದ್ದು ಅವ್ಯಕ್ತ ರೂಪವಾಗಿರುವಂತ ಶಾಂತಿ, ಸುಖ, ನೆಮ್ಮದಿ. ಅದಕ್ಕಾಗಿ ಆದಷ್ಟು ನಾವೇನ್ ಮಾಡ್ಬೇಕು, ಅವ್ಯಕ್ತ ಅಂತಂದ್ರೆ ನಿಮ್ಮ ಮನ, ಬುದ್ಧಿ ಮತ್ತು ಸಂಸ್ಕಾರದಲ್ಲಿ ಏನು ಪರಿವರ್ತನೆ ಮಾಡ್ಕೊಳ್ಬೇಕು, ಶರೀರದ ಚರ್ಮದಲ್ಲಿ ಹೆಂಗೆ ಬದಲಾವಣೆ ಮಾಡ್ಕೊಳ್ಬೇಕು, ಹೊಸ ಕಾರ್ ತಗೊಳ್ಬೇಕು, ಬಟ್ಟೆ ತಗೊಳ್ಬೇಕು, ಹೊಸ ಬಿಲ್ಡಿಂಗ್ ಕಟ್ಟಬೇಕು, ಮಕ್ಕಳ ಮದುವೆ ಮಾಡ್ಬೇಕು, ಇದೆಲ್ಲ ಏನ್ ಹೇಳ್ತಾರೆ ಬಾಬಾ, ಆತ್ಮಿಕ ರೂಪದಲ್ಲಿ ನಿನ್ನನ್ನು ನೀನು ಸದಾ ನೋಡಿಕೊಳ್ಳುತ್ತಾ ಭಗವಂತನ ಮುರಳಿಯ ಆಧಾರದಲ್ಲಿ ನೀನು ಎಷ್ಟು ಪರಿವರ್ತನೆ ಆಗಿದೀಯಾ, ಭಗವಂತ ಏನ್ ಹೇಳ್ತಾ ಇದ್ದಾರೆ ಸೂಕ್ಷ್ಮ ರೂಪದಲ್ಲಿ. ಅದು ಸ್ವಯಂ ಪರಿಶೀಲನೆ ಇರ್ಬೋದು, ಪರಿವರ್ತನೆ ಇರ್ಬೋದು, ಅಥವಾ ಸೇವೆನೂ ಇರ್ಬೋದು, ವಿಕರ್ಮ ವಿನಾಶ ಮಾಡುವಂಥದ್ದು ಇರ್ಬೋದು. ಎದುರುಗಡೆವರೆಗೂ ನಾವು ಸೇವೆ ಮಾಡ್ಬೇಕು. ಅದೇನ್ ಮಾಡ್ತಿದ್ವಿ, ಪಾಂಪ್ಲೆಟ್ಸ್ ಅನ್ನ ಕೊಟ್ವಿ, ಗಿಫ್ಟ್ ಅನ್ನ ಕೊಟ್ವಿ, ಜ್ಞಾನವನ್ನ ಹೇಳಿದ್ವಿ. ಈಗ ಆದಷ್ಟು ಸೂಕ್ಷ್ಮ ರೂಪದಲ್ಲೇನೆ ಅವರಿಗೆ ಸಂಕಲ್ಪದ ಮೂಲಕ ಸೇವೆಯನ್ನ ಮಾಡಬೇಕಾಗ್ತದೆ. ಹೀಗೆ ಸಾಕಾರದಲ್ಲಿ ಬ್ರಹ್ಮ ಬಾಬಾ ಅವರಿದ್ದಾಗ ಹೇಗೆ ಸೇವೆ ಮಾಡ್ತಾ ಇದ್ರು, ಇವತ್ತು ಎಲ್ಲ ಸೇವೆಯನ್ನು ಬಾಬಾ ಮಾಡ್ತಿದ್ರೆ ಅವ್ಯಕ್ತ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಅವ್ರದ್ದೇ ಆಗಿರುವಂತ ಶರೀರದ ಸಂಕಲ್ಪದಿಂದ, ವೃತ್ತಿಯಿಂದ, ವೈಬ್ರೇಷನ್ ಇಂದ, ವಾತಾವರಣದಿಂದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆದಷ್ಟು ನೀವು ಅವ್ಯಕ್ತ ರೂಪದಲ್ಲಿ ಇದ್ದಷ್ಟು ನಿಮ್ಗೆ ಡಿಪೆಂಡೆನ್ಸಿನ ಅವಶ್ಯಕತೆ ಇಲ್ಲ, ಇಂಡಿಪೆಂಡೆಂಟ್ ಆಗಿ ಮಾಡಬಹುದು. ಸಾಕಾರದಲ್ಲಿ ಅಣ್ಣವ್ರು ಅವರು ಬಂದಿಲ್ಲ, ಅದಕ್ಕಾಗಿ ನಮ್ಗೆ ಸೇವೆ ಆಗ್ಲಿಲ್ಲ, ಇಂಟರ್ನೆಟ್ ಇರ್ಲಿಲ್ಲ, ಅದಕ್ಕಾಗಿ ಸೇವೆ ಮಾಡ್ಲಿಕ್ಕೆ ಬಂದಿಲ್ಲ. ಹೀಗೆ ನಾವು ನೂರಾರು ಕಾರಣಗಳನ್ನು ಹೇಳ್ತೀವಿ. ಮನೆಯಲ್ಲಿ ಪತಿ ಹೋಗ್ಲಿಕ್ಕೆ ಬಿಟ್ಟಿಲ್ಲ, ಮನೇಲಿ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ. ಸ್ಥೂಲವಾದಂತಹ ಬಂಧನಗಳು ನಮ್ಗೆ ಸಾಧನೆ ಮತ್ತು ಪುರುಷಾರ್ಥದಲ್ಲಿ, ಸೇವೆಯಲ್ಲಿ ಅಡ್ಡಗೋಲಾಗಿ ಬರ್ತವೆ. ಆದರೆ ಸೂಕ್ಷ್ಮ ರೂಪದಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಇನ್ಮೇಲೆ ಬೇಹದ್ದಿನ ವಿಹಂಗ ಮಾರ್ಗದ ಸಾಧನೆಯನ್ನ, ಪುರುಷಾರ್ಥವನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಏನು ಬಾಬಾ ಲಕ್ಷ್ಯವನ್ನ ಕೊಟ್ಟಿದ್ದಾರೋ ಲಕ್ಷ್ಯವನ್ನಷ್ಟೇ ಇಟ್ಕೊಳ್ಳೋದಲ್ಲ, ಅದಕ್ಕೆ ಸರಿಸಮಾನವಾದಂತ ಲಕ್ಷಣಗಳು, ಗುಣಲಕ್ಷಣಗಳು ಕೂಡ ದಿನನಿತ್ಯದ ಜೀವನದಲ್ಲಿ ನಿಮಗೂ ಕಂಡು ಬರಬೇಕು, ಬೇರೆಯವರಿಗೂ ಗೋಚರವಾಗಬೇಕು.
ಅದರ ಆಧಾರದಲ್ಲಿ ಭಗವಂತ ಹೇಳ್ತಾ ಇರುವಂತ ರೀತಿಯಲ್ಲಿ ಸೇವೆಯ ಫಲ, ಸಫಲತೆ, ವಿಜಯ ಹೇಳುವಂಥದ್ದು ಸ್ಪಷ್ಟವಾಗಿ ನಿಮ್ಗೆ ಅನುಭವ ಆಗಬೇಕು. ಹಾಗಿದ್ರೆ ಏನು ಮಾಡ್ಬೇಕು? ಇವತ್ತಿನ ಮುರಳಿ ಬಾಬಾ ಏನ್ ಮಾಡ್ತಿದ್ದಾರೆ, ನಿರಾಕಾರಿ ಮತ್ತು ಆಕಾರಿ ಬಾಪದಾದ. ನಿರಾಕಾರಿ ಯಾರು? ಶಿವ ಬಾಬಾ. ಆಕಾರಿ ಯಾರು? ಬ್ರಹ್ಮ ಬಾಬಾ. ನಿರಾಕಾರಿ, ಆಕಾರಿ, ಸಾಕಾರಿ ಅಂತ ಹೇಳ್ತಾರೆ. ನಿರಾಕಾರಿ ಅಂದ್ರೆ ಆತ್ಮ ಸ್ವರೂಪ, ಆಕಾರಿ ಅಂತಂದ್ರೆ ಆತ್ಮ ಸಹಿತ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ ಮಾತ್ರ ಇದೆ. ಸಾಕಾರಿ ಅಂತಂದ್ರೆ ಆತ್ಮ, ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ. ಇದಕ್ಕೆ ಏನ್ ಹೇಳ್ತಾನೆ? ಸಾಕಾರಿ ಅಂದ್ರೆ ಆತ್ಮ ಪರಮಧಾಮದಲ್ಲಿ ಇದ್ದಾಗ ಬರೀ ಆತ್ಮ ಸ್ವರೂಪದಲ್ಲಿ ಇದ್ರೆ ಸಾಕು. ಸೂಕ್ಷ್ಮವತನಕ್ಕೆ ಹೋದಾಗ ಆತ್ಮ ಮತ್ತು ಸೂಕ್ಷ್ಮ ಶರೀರ ಸಾಕು. ಸ್ಥೂಲವತನಕ್ಕೆ ಬರಬೇಕಾದ್ರೆ, ಕರ್ಮ ಕ್ಷೇತ್ರಕ್ಕೆ ಬರಬೇಕಾದ್ರೆ, ಇಲ್ಲಿ ಕರ್ಮವನ್ನ ಮಾಡಬೇಕಾದ್ರೆ ಆತ್ಮ, ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಮೂರರ ಆಧಾರನೂ ಕೂಡ ಬೇಕಾಗ್ತದೆ. ಈಗ ಶಿವಬಾಬಾ ಯಾವ ರೂಪದಲ್ಲಿದ್ದಾರೆ? ಬರೀ ಆತ್ಮ ಸ್ವರೂಪ ಅಷ್ಟೇ, ಅವ್ರಿಗೆ ಅವ್ರದೇ ಆದಂತ ಸೂಕ್ಷ್ಮ ಶರೀರ ಇಲ್ಲ. ಬ್ರಹ್ಮಬಾಬಾ ಹೇಗಿದ್ದಾರೆ? ಸೂಕ್ಷ್ಮ ಶರೀರ ಸಹಿತ ಆತ್ಮ ರೂಪದಲ್ಲಿ ಇದ್ದಾರೆ. ಹಾಗೆ ಈ ಎರಡೂ ತಂದೆಯರು ಯಾರನ್ನ ನೋಡ್ತಿದ್ದಾರೆ? ಬ್ರಾಹ್ಮಣ ಆತ್ಮರನ್ನ ಬಾಬಾ ಆ ಸಾಕಾರ ರೂಪದಲ್ಲಿ ಎಲ್ಲ ಆತ್ಮಗಳನ್ನ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ಸಾಕಾರ ರೂಪದಲ್ಲಿ ಭಗವಂತ ನಿಮ್ಮ ಎದುರುಗಡೆ ಮಿಲನ ಮಾಡ್ಲಿಕ್ಕೆ ಬಂದ್ರೂ ಕೂಡ ಅವರು ನಿಮ್ಮ ಶರೀರವನ್ನ ಅವ್ರು ನೋಡೋದಿಲ್ಲ, ನಿಮ್ಮ ಸೂಕ್ಷ್ಮ ಶರೀರವನ್ನ ನೋಡೋದಿಲ್ಲ. ಯಾವ್ದನ್ನ ನೋಡ್ತಾರೆ? ಆತ್ಮವನ್ನೇ ನೋಡ್ತಾರೆ. ಅವ್ರ ಆತ್ಮ ಸ್ವರೂಪಿ ಆಗಿರೋದಕ್ಕೆ ಆತ್ಮನನ್ನೇ ನೋಡ್ತಾರೆ. ಇನ್ನು ಬ್ರಹ್ಮ ಬಾಬಾ ಏನ್ ಮಾಡ್ತಾರೆ? ಸೂಕ್ಷ್ಮ ಶರೀರದಲ್ಲಿ ಇರುವಂತ ಕಾರಣದಿಂದ ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಎಷ್ಟು ಪರಿವರ್ತನೆ ಆಗಿದೆ, ಸ್ಥೂಲ ಶರೀರದಲ್ಲ. ಮುಖಕ್ಕೆ ಏನಾದ್ರು ಏನು ಗಂಟು ಬಿದ್ದಿದ್ಯಾ, ಚರ್ಮ ಕಪ್ಪಿದ್ಯಾ, ಬಟ್ಟೆ ಯಾವ್ದು ಹಾಕಿದಿರಿ, ಅದ್ರ ಬಗ್ಗೆ ಎಂದಾದ್ರೂ ಬಾಬಾ ಮುರಳಿಯಲ್ಲಿ ಮಾತಾಡಿದಾರ? ಬ್ರಹ್ಮ ಬಾಬಾ ಆಗ್ಲಿ ಶಿವ ಬಾಬಾ ಆಗ್ಲಿ ಮಾತಾಡಿದಾರ? ಇಲ್ಲ ತಾನೆ. ನಿಮ್ಮ ಒಂದು ಕರ್ಮದ ಫಲದಿಂದ ನಿಮ್ಮ ಸೂಕ್ಷ್ಮ ಶರೀರ ಹೇಗಿದೆ? ವಿಕಾರ ಇದ್ದಷ್ಟು ಸೂಕ್ಷ್ಮ ಶರೀರ ಕಪ್ಪಗಿರ್ತದೆ. ಅರ್ಥ ಆಯ್ತಾ? ನೋಡಿ, ಬಟ್ಟೆ ಎಷ್ಟು ಮಲಿನತೆ ಇರ್ತದೋ ಅಷ್ಟು ಬಣ್ಣ ಚೇಂಜ್ ಆಗತ್ತೆ, ಸ್ವಚ್ಛವಾದಷ್ಟು ಬೆಳ್ಳಗಿರುತ್ತದೆ, ಕ್ಲೀನ್ ಇರ್ತದೆ ಅಲ್ವಾ? ಹಾಗೆ ಇಲ್ಲಿ ಬಾಬ್ದಾದಾರವರು ಬ್ರಹ್ಮ ಬಾಬಾ ಸೂಕ್ಷ್ಮ ಶರೀರವನ್ನು ನೋಡ್ತಿದ್ದಾರೆ. ಸೂಕ್ಷ್ಮ ಶರೀರ ಅಂತಂದ್ರೆ ನಿಮ್ಮ ಮನಬುದ್ಧಿ ಸಂಸ್ಕಾರವನ್ನ ಎಷ್ಟು ಸ್ವಚ್ಛ ಮಾಡ್ತಿರೋ, ಸೂಕ್ಷ್ಮ ರೂಪದಲ್ಲಿ ಎಷ್ಟು ಸೇವೆಯನ್ನ ಮಾಡ್ತಿರೋ ಅಷ್ಟೇನಾಗ್ತಾ ಹೋಗ್ತದೆ, ಸೂಕ್ಷ್ಮ ಶರೀರದಲ್ಲಿ ಹೊಳಪು ಅಂತ ಬರ್ತಾ ಹೋಗ್ತದೆ, ಸೇವೆ ಹೇಳುವಂಥದ್ದು ಆಗ್ತಾ ಹೋಗ್ತದೆ. ಇದು ಎರಡನ್ನೂ ಕೂಡ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಯಾವುದು? ಆತ್ಮವನ್ನ ಶಿವಬಾಬಾ ನೋಡ್ತಿದ್ದಾರೆ. ಆತ್ಮನ ಪರಿವರ್ತನೆಗೆ ಶಿವಬಾಬಾ ಬೇಕು. ಸ್ಥೂಲವಾದ ನೀವೇನು ಕರ್ಮವನ್ನ ಮಾಡ್ತೀರಿ ಅದು ಸೂಕ್ಷ್ಮ ಶರೀರದ ಮೇಲೂ ಪ್ರಭಾವ ಬೀಳ್ತದೆ. ಆ ಸೂಕ್ಷ್ಮ ಶರೀರ ಹೇಗಿದೆ ಅಂತ ಬ್ರಹ್ಮ ಬಾಬಾ ಇಬ್ರು ಕೂಡ ನೋಡ್ತಾ ಇದ್ದಾರೆ. ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ದಾರೆ. ತನ್ನ ಮಕ್ಕಳು ಒಂದೇ ಉದ್ದೇಶ ಇದೆ ಅಂತ, ಉಮಂಗ ಉತ್ಸಾಹ ಏನಂತ? ತಂದೆಯ ಸಮಾನ ಆಗ್ಬೇಕು. ಹೇಗೆ? ಬ್ರಹ್ಮ ಬಾಬಾ ಮೊದಲು ಸಾಕಾರದಲ್ಲಿ ಇದ್ದು, ಹೌದಾ? ಸಾಧನೆ ಮಾಡಿ ಮಾಡಿ 33 ವರ್ಷ ಸಾಧನೆ ಮಾಡಿ ಏನ್ ಮಾಡಿದ್ರು ಅವಾಗ? ಈಗ ಆಕಾರಿ ರೂಪದಲ್ಲಿದ್ದಾರೆ. ಆಮೇಲೆ ಏನ್ ಮಾಡಿದ್ದಾರೆ? ನಿರಾಕಾರಿ ತಂದೆಯ ಸಮಾನ. ಹಾಗಿದ್ರೆ ಪ್ರಶ್ನೆ ಏನು? ಏನ್ ಹೇಳ್ತಿದ್ದಾರೆ ಇದರ ಮೂಲಕ? ನೋಡಿ, ಆರಂಭದಲ್ಲಿ ನಾವು ಬಾಬನ ಮನೆಗೆ ಬಂದಾಗ ಈ ಸಾಕಾರಿ, ಆಕಾರಿ, ನಿರಾಕಾರಿ ಎಲ್ಲ ನಮ್ಗೆ ಅರ್ಥ ಆಗೋದಿಲ್ಲ. ಸಾಕಾರದಲ್ಲಿ ನಿಮಿತ್ತವಾಗಿರುವಂತ ಅಣ್ಣವರೇ, ಅಕ್ಕವರೇ, ಜ್ಞಾನ ಅಷ್ಟು ಮಾತ್ರ ಗೊತ್ತಾಗತ್ತೆ ನಮಗೆ. ಓಕೆನಾ? ಸರಿ. ಸಾಕಾರದಲ್ಲಿ ಇದ್ದಾಗ ಬಾಬನ ಹತ್ರ ನಾವೇನ್ ಮಾಡ್ತೀವಿ? ಭಕ್ತಿ ಮಾರ್ಗದ ರೂಪದಲ್ಲಿ, ಬಾಬಾ ಪ್ರಮೋಷನ್ ಕೊಡಪ್ಪ, ಒಳ್ಳೆ ಊಟ ಕೊಡಪ್ಪ, ತಲೆನೋವು ಕಡಿಮೆ ಮಾಡು, ಹೀಗೆ ಸಾಕಾರಕ್ಕೆ ಸಂಬಂಧಪಟ್ಟಂತ ಇಚ್ಛೆಗಳನ್ನೇ ಬಾಬನ ಹತ್ರ ಇಡುವಂಥದ್ದು, ಅದನ್ನೇ ಬೇಡುವಂಥದ್ದು, ಅದಕ್ಕೋಸ್ಕರನೇ ಅಳುವಂಥದ್ದು. ಸರಿನಾ? ಸ್ವಲ್ಪ ಅನುಭವಿಗಳಾಯ್ತು, ಯೋಗ ಎಲ್ಲ ಮಾಡ್ಲಿಕ್ಕೆ ಬರುತ್ತೆ, ಸ್ವಲ್ಪ ಯೋಗ್ಯರಾದ್ರಿ, ಸೇವೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಸೂಕ್ಷ್ಮ ರೂಪದಲ್ಲಿ ನೀವು ಬಾಬನ ಜೊತೆಗೆ ಮಾತಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಬಾಬನ ಹತ್ರ ವಿಚಾರ ವಿನಿಮಯ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಸೂಕ್ಷ್ಮ ವತನದಲ್ಲಿ ಅಥವಾ ಸೂಕ್ಷ್ಮ ರೂಪದಲ್ಲೇ ಬಾಬ್ದಾದನ ಜೊತೆಲಿ ಇಟ್ಕೊಂಡ್ಬಿಟ್ಟು ನಿಮ್ಮ ಸಮಸ್ಯೆಗಳಿಗೆ ಸೂಕ್ಷ್ಮ ರೂಪದಲ್ಲಿ ನಾವು ಉತ್ತರವನ್ನ ಪಡ್ಕೊಳ್ಬಹುದು. ಆರಂಭದಲ್ಲಿ ಏನ್ ಮಾಡ್ಬೇಕಿತ್ತು?
ಬಾಬ್ ದಾದಾರವರು ಶರೀರವನ್ನ ಪಡ್ಕೊಂಡು ಮುರಳಿಯನ್ನ ನುಡಿಸೋದ್ರ ಮೂಲಕ ರೆಕಾರ್ಡೆಡ್ ಮುರಳಿ ಆಗ್ಲಿ, ವಿಡಿಯೋ ಮುರಳಿ ಆಗ್ಲಿ, ಅಥವಾ 4 ಪೇಜಿನ ಡೈಲಿ ಏನು ಮುರಳಿ ಇದೆ, ಮುರಳಿಯ ಮೂಲಕನೇ ನಿಮ್ಮ ಸಮಸ್ಯೆಗೆ ಪರಿಹಾರ ಮತ್ತು ಮುಂದೆ ಮಾಡುವಂತ ಸಾಧನೆ ಬಗ್ಗೆ ವಿಷಯವನ್ನ ಬಾಬಾ ಹೇಳಬೇಕಿತ್ತು. ಸಾಕಾರ ಮಾಧ್ಯಮದಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕಿತ್ತು. ಮುಂದೆ ಹೋಗ್ತಾ ಹೋಗ್ತಾ ಏನಾಗತ್ತೆ, ಈಗ ಪ್ರಶ್ನೆ ಬಂದಿದೆ ಅಂದ್ರೆ ಬಾಬನ ಎದುರುಗಡೆ ಇಟ್ಟ ತಕ್ಷಣ ಮನಸ್ಸಿನಿಂದ ಟಚ್ ಅಂತ ಉತ್ತರ ಬಂದ್ಬಿಡ್ತದೆ. ಅಂದ್ರೆ ಸೂಕ್ಷ್ಮ ಶರೀರದ ಮೂಲಕ ನಿಮಗೆ ಉತ್ತರ ಸಿಗುತ್ತದೆ. ಅದಕ್ಕೆ ಏನ್ ಹೇಳ್ತಾರೆ ಬಾಬಾ, ಆಕಾರಿ ಅಂದ್ರೆ ಮನಬುದ್ಧಿಯ ಮೂಲಕ ಸಿಗ್ತದೆ. ನೆಕ್ಸ್ಟ್ ಏನು ಅಂತಂದ್ರೆ ನಿರಾಕಾರಿ. ನಿರಾಕಾರ ಸ್ಥಿತಿಯಲ್ಲಿ ಏನಾಗ್ತದೆ ಅಂತಂದ್ರೆ, ನೀವು ಪರಮಧಾಮದಲ್ಲಿ ಹೋಗಿ ಬಾಬಾನ ಹತ್ರ ಕುತ್ಕೊಂಡಾಗ ಸಮಸ್ಯೆ ಪರಿಹಾರ ಮಾಡುವಂತ ಶಕ್ತಿಯನ್ನು ಬಾಬಾನೇ ಕೊಡ್ತಾರೆ. ಸಮಸ್ಯೆಗೆ ಕಾರಣವಾಗಿರುವಂತ ವಿಕರ್ಮವನ್ನ ಬಾಬಾನೇ ಸುಡುತ್ತಾರೆ, ವಿನಾಶ ಮಾಡ್ತಾರೆ. ಅತಿ ಅವಶ್ಯಕತೆ ಇದ್ದರೆ ಸ್ವಯಂ ಭಗವಂತನೇ ಬಂದ್ಬಿಟ್ಟು ನಿಮ್ಮ ಮೂಲಕ ಕಾರ್ಯವನ್ನು ಮಾಡ್ತಾರೆ. ನೀವು ಸುಮ್ಮನೆ ಪರಮಧಾಮದಲ್ಲಿ ಬಾಬನ ಜೊತೆ ಇದ್ರಾಯ್ತು. ಅಂದರೆ ನೀವು ನಿರಾಕಾರ ರೂಪದಲ್ಲಿ ಪರಮಧಾಮದಲ್ಲಿ ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಇದ್ದಾಗ ಆ ಸಮಸ್ಯೆಗೆ ತಕ್ಕ ಹಾಗೆ, ಸಾಧನೆಗೆ ತಕ್ಕ ಹಾಗೆ, ಸೇವೆಗೆ ತಕ್ಕ ಹಾಗೆ ಏನು ಕೊಡಬೇಕು ಅದನ್ನು ಬಾಬಾ ಕೊಡ್ತಾ ಹೋಗ್ತಾರೆ. ನೀವು ಬಾಬನ ಹತ್ರ ಚರ್ಚೆನೂ ಮಾಡೋದು ಬೇಡ, ವಾದ ವಿವಾದನೂ ಮಾಡಬೇಕಾಗ ಅವಶ್ಯಕತೆ ಇಲ್ಲ, ಬೇಡುವಂತ ಅನಿವಾರ್ಯತೆನೂ ಕೂಡ ಇಲ್ಲ. ಏನು ಮಾಡಬೇಕು ಅಂತ ಕೇಳಿಬಿಟ್ಟು ನೀವು ಅದನ್ನು ಕಾರ್ಯದಲ್ಲಿ ತರುವಂತ ಅನಿವಾರ್ಯತೆ ಅವಶ್ಯಕತೆನೂ ಕೂಡ ಇರುವುದಿಲ್ಲ. ಅಂದರೆ ಉದಾಹರಣೆಗೆ ಯಾರಿಗೊಬ್ರಿಗೆ ಏನೋ ಒಂದು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳಿ. ಸಮಸ್ಯೆ ಇದ್ದಾಗ ಏನಾಗ್ತದೆ, ಆ ಆತ್ಮಗಳು ನಮ್ಮ ಹತ್ರ ಹೇಳ್ತಾರೆ, ಅಣ್ಣವ್ರೆ ಹಿಂಗ್ ಸಮಸ್ಯೆ ಇದೆ ಅಂತ. ನಾವು ಅದನ್ನ ಕೇಳ್ತೀವಿ. ನಾವು ಆಮೇಲೆ ಏನ್ ಮಾಡ್ಬೇಕು, ಸೂಕ್ಷ್ಮ ಮತ್ತಂದಲ್ಲಿ ಸೂಕ್ಷ್ಮ ರೂಪದಲ್ಲಿ ಬಾಬಾ ಈ ಆತ್ಮನಿಗೆ ಏನ್ ಮಾಡ್ಬೇಕು, ಸಮಸ್ಯೆ ಇದೆಯಂತೆ. ಅವಾಗ ಬಾಬಾ ನಮ್ಗೇನೋ ವಿಷಯವನ್ನ ತಿಳಿಸ್ತಾರೆ. ಅವಾಗ ಕ್ಲಾಸಿನ ಮೂಲಕ ನಾವು ಅವರಿಗೆ ಅಕ್ಕವ್ರು ಹೀಗಿಂಗ್ ಮಾಡಿ, ಅಣ್ಣವ್ರು ಹೀಗಿಂಗ್ ಮಾಡಿ ಅಂತ ನಾವು ಹೇಳ್ತೀವಿ. ಇದು ಒಂದು ಹಂತ. ಮುಂದಿನ ಹಂತದಲ್ಲಿ ಏನು ಅಂತ ಹೇಳಿದ್ರೆ, ಎಲ್ಲೋ ಆತ್ಮಗಳು ಬಾಬನಿಗೆ ನಿರಾಕಾರ ರೂಪದಲ್ಲಿ, ಭಕ್ತಿ ಮಾರ್ಗದ ರೂಪದಲ್ಲೂ, ಮಕ್ಕಳ ರೂಪದಲ್ಲೂ ಬೇಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಅವರ ಅಭಿಲಾಷೆಯನ್ನ, ಇಚ್ಛೆಯನ್ನ ಕೇಳ್ತಾ ಇರ್ತಾರೆ, ಬಾಬನಿಗೆ ಕೇಳಿರ್ತಾರೆ. ನೀವು ನಿರಾಕಾರ ರೂಪದಲ್ಲಿ ಹೋದಾಗ ನಿಮ್ಮನ್ನ ಉಪಯೋಗ ಮಾಡೋದರ ಮೂಲಕ ಅವರ ಸಮಸ್ಯೆಗಳಿಗೆ ಭಗವಂತ ಪರಿಹಾರವನ್ನ ಕೊಡ್ತಾರೆ. ನಿಮ್ಗೂ ಗೊತ್ತಾಗತ್ತೆ, ನಿಮ್ಮ ಮೂಲಕ ಶಕ್ತಿ ಹೋಗ್ತಾ ಇದೆ, ಪ್ರವಾಹ ಆಗ್ತಾ ಇದೆ, ನಿಮ್ಮ ಶರೀರ ಮನಸ್ಸು ಬಿಸಿ ಆಗ್ತದೆ, ಗೊತ್ತಾಗ್ತದೆ ಯಾರಿಗೆ ಹೋಗ್ತಾ ಇದೆ, ಹೆಂಗ್ ಹೋಗ್ತದೆ, ಏನು ಗೊತ್ತಾಗಲ್ಲ. ಅಂದ್ರೆ ಅವ್ರು ನಿಮ್ಮ ಹತ್ರ ಪ್ರಶ್ನೆನೂ ಕೇಳೋದಿಲ್ಲ, ನೀವು ಹೋಗ್ಬಿಟ್ಟು ಬಾಬನ ಹತ್ರ ಹೇಳ್ಬೇಕಾಗುದಿಲ್ಲ, ಅವ್ರತ್ರ ವಿಧಿವಿಧಾನ ತಿಳ್ಕೊಳ್ಬೇಕಾದ ಅನಿವಾರ್ಯತೆನೂ ಕೂಡ ಇಲ್ಲ. ಅಲ್ಲಿ ಸಮಸ್ಯೆ ಬಾಬನ ಎದುರುಗಡೆ ಬಂದಿರ್ತದೆ, ಪರಿಹಾರನೂ ಕೂಡ ಸಿಕ್ಕಿರ್ತದೆ. ಹೀಗೆ ಬಾಬಾ ಹೇಳ್ತಾರೆ, ನೀವು ಇನ್ನು ಮೇಲೆ ಹೆಚ್ಚಿನ ಸಮಯ ಕರೆಕ್ಟ್ ಆಗಿ ಕೇಳಿ, ಸಾಕಾರದಿಂದ ಆಕಾರ ಅಂದ್ರೆ ಸಾಕಾರ ಮುರಳಿಯನ್ನ ಓದಿ, ಸಾಕಾರ ಚಿಂತನೆಯನ್ನ ಮಾಡಿ, ಸಾಕಾರ ಕಾಮೆಂಟ್ ಕೇಳಿ, ಕುತ್ಕೊಂಡು ಯೋಗ ಮಾಡಿ, ಇದನ್ನು ಇನ್ಮೇಲೆ ಕಡಿಮೆ ಮಾಡಬೇಕು. ಏನ್ ಮಾಡ್ಬೇಕು, ಅಣ್ಣವ್ರ ಕ್ಲಾಸ್ ಕೇಳ್ದೆ, ಅಕ್ಕವ್ರ ಕ್ಲಾಸ್ ಕೇಳ್ದೆ, ಅದನ್ನ ನೋಡ್ದೆ, ಇದನ್ನ ನೋಡ್ದೆ, ಎಲ್ಲ ಮುಗಿಸ್ಬೇಕು. ಇನ್ಮೇಲೆ ನೀವು ಮತ್ತು ಬಾಬದಾದ ಅಷ್ಟೇ ಸೂಕ್ಷ್ಮ ರೂಪದಲ್ಲಿ, ಸಾಕಾರದಿಂದ ಹೆಚ್ಚಿನ ಸಮಯ ಈಶ್ವರಿಯ ಸಾಧನೆಗೋಸ್ಕರ ನೀವು ಬಾಬ್ದಾದ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕು, ಮುರಳಿಯ ಆಧಾರನೂ ಇಲ್ಲದೇನೆ. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಮುರಳಿ ಸಿಗೋದಿಲ್ಲ. ಹಂಗಂದ್ರೆ ನೀವು ಯಾವ್ದೋ ಒಂದು ಊರಿಗೆ ಹೋಗಿರ್ತೀರಾ, ಮನೆಯಿಂದ ಬೇರೆ ಊರಿಗೆ, ಹಳ್ಳಿಗೆ ಹೋಗಿರ್ತೀರಿ, ಅಲ್ಲಿ ಇಂಟರ್ನೆಟ್ ಇಲ್ಲ, ಮೊಬೈಲ್ ಇಲ್ಲ, ತಿಂಗಳಾನುಗಟ್ಲೆ ವಾಪಸ್ ಬರ್ಲಿಕ್ಕೆ ಆಗ್ಲಿಲ್ಲ, ಮೊಬೈಲ್ ಸಿಗೋದಿಲ್ಲ. ಅವಾಗ ಏನ್ ಮಾಡ್ತೀರಿ, ಮುರಳಿ ಮೇಲೆನೆ ನೀವು ಅವಲಂಬಿತವಾಗಿದ್ದಿದ್ರೆ, ಸಮಸ್ಯೆಗಳ ಪರಿಹಾರ ಅದ್ರ ಮೇಲೆನೆ ನೀವು ತೆಗೆದುಕೊಳ್ಳೋದಿದ್ರೆ, ಮುರಳಿ ಸಿಗದಿದ್ರೆ ನಮ್ ಕಥೆ ಏನಾಗ್ತದಾಗಿದ್ರೆ ಉತ್ತರ ಹೆಂಗ್ ಪಡ್ಕೊಳ್ತೀರಿ? ಫೋನ್ ಮಾಡ್ಲಿಕ್ಕೆ ಅಲ್ಲಿ ಸಿಗ್ನಲ್ ಸಿಗೋದಿಲ್ವಲ್ಲ, ಎಲ್ಲಿ ಯಾವಾಗ ಬೇಕಾದ್ರೂ ಕೂಡ ಸ್ಟ್ರೈಕ್ ಆಗ್ಬೋದು, ಯಾವಾಗ ಬೇಕಾದ್ರೂ ಲಾಕ್ ಡೌನ್ ಆಗ್ಬೋದು. ಅದನ್ನೆಲ್ಲ ಮುಂದಿನ ವಿಷಯವನ್ನ ಅರ್ತಿರುವಂತ ಭಗವಂತ ಮೊದಲೇ ನಮಗೆ ಹೇಳ್ತಿದ್ದಾರೆ, ಮಕ್ಕಳೇ ನೋಡಿ ಮುಂದೆ ಹೀಗೀಗ ಆಗ್ತದೆ, ಅದಕ್ಕೆ ಈಗ ರೆಡಿಯಾಗಿ. ಹಾಗಿದೆ ಈಶ್ವರಿಯ ಸೇವೆಗಂತ ನೀವು ಸಮಯವಿಟ್ಟಾಗ ನೀವು ಎಲ್ಲಿ ಹೆಚ್ಚಿನ ಸಮಯವನ್ನ ಕೊಡ್ತಾ ಇದ್ದೀರಿ. ಸಕ್ಕೆ ಇಲ್ಲಿ ಸಾಕಾರ ರೂಪದಲ್ಲಿ ಈಶ್ವರಿಯ ಸೇವೆಗೆ ಸಾಧನೆ ಕೊಡ್ತಿದ್ರಿ, ನೆಕ್ಸ್ಟ್ ಇಲ್ಲಿಗೆ ಹೋಗಿ ಆಕಾರದಲ್ಲಿ ಹೋಗಿ, ಅಲ್ಲಿ ಏನಾಗ್ತದೆ, ಬಾಬ್ದಾದರ ಜೊತೆ ಚರ್ಚೆ, ವಿಮರ್ಶೆ, ಕೊಡೋದು, ತೆಗೆದುಕೊಳ್ಳೋದು, ವಿಚಾರ ವಿನಿಮಯ ಎಲ್ಲ ಹೋಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಯಾವುದು, ನಿರಾಕಾರಕ್ಕೆ ಬಾಬಾ ಹೇಳ್ತಾರೆ ಬಾಬ್ ಸಮಾನ ಅಂತಂದ್ರೆ, ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ಏನು ಮಾಡ್ತಾ ಇದ್ರು, ಈಗ ಅವ್ಯಕ್ತ ರೂಪದಲ್ಲಿ ಏನು ಮಾಡ್ತಾ ಇದ್ದಾರೆ, ಭವಿಷ್ಯದಲ್ಲಿ ಬ್ರಹ್ಮ ಬಾಬಾ ನಿರಾಕಾರ ರೂಪದಲ್ಲಿ ಇರ್ತಾರೆ. ಹಾಗೇನೆ ಇಲ್ಲಿ ನೀವು ಸಾಕಾರದಿಂದ ಆಕಾರಿ, ನಿರಾಕಾರ, ಈ ರೀತಿ ಬಾಬ್ ಸಮಾನ್ ಆಗ್ಬೇಕಾಗ್ತದೆ.
ಇದು ಬಾಬಾ ಈ ವರ್ಷಕ್ಕೆ ನಮ್ಗೆ ಕೊಟ್ಟಿರುವಂತ ಗುರಿ. ಅದಕ್ಕಾಗಿ ಅವ್ಯಕ್ತ ಅಂದ್ರೆ ನಿರಾಕಾರ ರೂಪದಲ್ಲೇನೆ ನೀವು ಸಾಧನೆಯನ್ನು ಮಾಡ್ತಾ, ನಿರಾಕಾರ ರೂಪದಲ್ಲೇ ಪುರುಷಾರ್ಥವನ್ನು ಮಾಡ್ತಾ, ಇಲ್ಲ ಇಲ್ಲ ಅನ್ನೋದು ನಂಗೆ ಡಿಸ್ಟರ್ಬ್ ಮಾಡಬೇಡಿ, ನಾನು 2 ಗಂಟೆ ಮೌನವಾಗಿದ್ದೇನೆ, ಡಿಸ್ಟರ್ಬೇ ಮಾಡಬೇಡಿ. ಮುಖ ಮೌನವಾಗಿದೆ, ಮನಸ್ಸು ಉಡಿಸುತ್ತಾ ಇದೆ, ನಿದ್ರೆ ಬರ್ತಾ ಇದೆ, ಜುಟ್ಕ ಹೊಡಿತಾ ಇದೆ. ಶಾರೀರಿಕವಾಗಿ ಅವ್ಯಕ್ತ ಮಾಸ ಅಂತ ಗಂಟೆಗಟ್ಲೆ ನಾ ಕೂತ್ಕೊಂಡ್ಬಿಟ್ಟು ಬೇರೆಯವರಿಗೆ ಶರೀರವನ್ನ ನಾನು ಸಾಧನೆ ಮಾಡಿದ್ದೇನೆ ಅಂತ ತೋರ್ಸೋದಲ್ಲ. ಬಾಬಾ ಹೇಳ್ತಾರೆ ಶರೀರ ಇಲ್ಲೇ ಇದೆ, ಹಂಗಂತ ಮಾಡಬಾರ್ದು ಅಂತ ನಾನೇನ್ ಹೇಳ್ತಾ ಇಲ್ಲ. ನೀವ್ ಯಾವುದೇ ಸ್ಥಿತಿಯಲ್ಲಿ ಇದ್ದು ಕೂಡ ನಿಮ್ಮ ಮನಸ್ಸೇನು ಮಾಡ್ತಾ ಇದೆ ಅದನ್ನ ಚೆಕ್ ಮಾಡಿ ಅಂತ ನಾವ್ ಹೇಳ್ತಾ ಇರೋದು. ಶರೀರ ಕುಳಿಸಿದ ಮಾತ್ರಕ್ಕೆ ಒಂದು ಸ್ಥಳದಲ್ಲಿ ಒಂದು ಸ್ಥಿತಿಯಲ್ಲಿ ಅದು ರಾಜಯೋಗ ಆಗ್ತದೆ ಅಂತ ಅರ್ಥ ಅಲ್ಲ ಆತ್ಮೀಯರೇ. ಎಷ್ಟೋ ಸಲ ಶರೀರ ಕಾಯಕದಲ್ಲಿದ್ದೂ ಕೂಡ ಮನಸ್ಸು ಶಾಂತವಾಗ್ಬಿಟ್ಟು ಈಶ್ವರ ಸೇವೆ ಅನ್ನೋದು ನಡೀತಾ ಇರ್ತದೆ. ಅದಕ್ಕೆ ನಿಮ್ಮ ಮನಸ್ಸನ್ನು ಚೆಕ್ ಮಾಡಿದ್ರು. ಅವ್ಯಕ್ತ ನಿರಾಕಾರವಾದಂತ ಮನಸ್ಸು ಬುದ್ಧಿ ಏನು ಮಾಡ್ತಾ ಇದೆ, ಶರೀರ ಎಲ್ಲಿ ಕೂತ್ಕೊಂಡಿದೆ, ಶರೀರದ ಮೇಲೆ ಯಾವ ಬಟ್ಟೆ ಇದೆ, ಅದರ ಮೇಲೆ ಯಾವ ಬ್ಯಾಡ್ಜ್ ಇದೆ, ಶರೀರ ಯಾವ ಮನೆಯಲ್ಲಿದೆ, ಯಾವ ಸ್ಥಳದಲ್ಲಿದೆ, ಅದಲ್ಲ. ನಿಮ್ಮ ಮನಸ್ಸು ಬುದ್ಧಿ ನಿರಾಕಾರ ಏನಿದೆ ಸಾಧನ, ಅದು ಯಾವುದಲ್ಲಿದೆ, ಏನು ಕರ್ಮವನ್ನು ಮಾಡ್ತಾ ಇದೆ, ಏನು ಕರ್ಮದ ಫಲವನ್ನು ಅನುಭವಿಸ್ತಾ ಇದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಅವ್ಯಕ್ತದ ಕಡೆಗೆ ಹೆಚ್ಚಿಗೆ ಗಮನವನ್ನ ಕೊಡಿ. ಎದುರುಗಡೆ ವ್ಯಕ್ತಿ ಕಡೆನೂ ಗಮನ ಕೊಡೋದು ಬೇಡಿ, ಸ್ವಪರಿವರ್ತನೆ ಕಡೆ ಗಮನ ಕೊಡಿ. ಎದುರುಗಡೆ ವ್ಯಕ್ತಿಗೂ ಕೂಡ ಸೂಕ್ಷ್ಮ ರೂಪದಲ್ಲಿ ಶಕ್ತಿ ಕೊಡುವಂತ ಪ್ರಯತ್ನವನ್ನ ಮಾಡಿ, ಜ್ಞಾನ ಕೊಡೋದನ್ನ ಕಡಿಮೆ ಮಾಡ್ತಾ ಹೋಗಿ. ಓಕೆ, ಈಗ ನನ್ನ ಮಕ್ಕಳಂದ್ರೆ ಬಾಬನ ಮಕ್ಕಳಿಗೆ ಬಾಬ್ ಸಮಾನ ಆಗ್ಬೇಕು ಅಂತ ಲಕ್ಷ್ಯ ಇದೆ ಅಂದ್ರೆ, ಗುರಿ ಇದೆ, ಉಮಂಗ ಉತ್ಸಾಹನೂ ಕೂಡ ಇದೆ, ಮಾಡಬೇಕು ಅಂತ ಮನೋಭಾವನೂ ಕೂಡ ಇದೆ. ಆದರೆ ಲಕ್ಷ್ಯಕ್ಕೂ ಮತ್ತು ಲಕ್ಷಣಕ್ಕೂ ಅಂತರ ಇದೆ. ಗುರಿ ಉದ್ದೇಶ ಇದೆ, ಅದಕ್ಕೆ ತಕ್ಕಾಗಿ ಲಕ್ಷಣಗಳು ಕರ್ಮದ ಸಮಯದಲ್ಲಿ, ಪುರುಷಾರ್ಥದ ಸಮಯದಲ್ಲಿ, ಸಾಧನೆಯ ಸಮಯದಲ್ಲಿ, ಸೇವೆಯ ಸಮಯದಲ್ಲಿ ಏನಾಗ್ತಾ ಇಲ್ಲ, ನ್ಯಾಚುರಲ್ ಆಗಿ ಬರ್ತಾ ಇಲ್ಲ, ಸಹಜವಾಗಿ ಬರ್ತಾ ಇಲ್ಲ. ಕೆಲವೊಂದ್ಸಲ ಬರ್ತದೆ. ಯಾವಾಗ? ಸಮಯದ ಅನುಸಾರ, ವಾತಾವರಣದ ಅನುಸಾರ, ಸಮಸ್ಯೆ ಅನುಸಾರ ಬರ್ತದೆ. ಸಮಯದ ಅನುಸಾರ ಅಂತದೇನು? ನಿಮ್ಗೆ ಹೇಳಿದ್ರು, ಈಗ ಯೋಗೇಶ್ ಅಣ್ಣವರಿಗೆ ಕ್ಲಾಸ್ ಮಾಡ್ಬೇಕು ಅಂತ ಟೆನ್ಷನ್ ಇರ್ತಲ್ಲ, ಕ್ಲಾಸ್ ಮಾಡ್ಬೇಕಲ್ಲ, ಫುಲ್ಲಿ ಸ್ಟಡಿ ಮಾಡ್ಬೇಕಲ್ಲ. ಎದುರುಗಡೆ ಜೂಮ್ ನಲ್ಲಿ ಕೂತ್ಕೊಂಡಾಗ, ಸ್ಟೇಜ್ ಮೇಲೆ ಕೂತ್ಕೊಂಡಾಗ ಕರೆಕ್ಟ್ ಆಗಿರ್ತೀವಿ. ಯಾಕೆ ಹೇಳಿ? ಜನ ನೋಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಬಾಬಾ ಜೊತೆ ಕನೆಕ್ಷನ್ ಇಟ್ಕೊಳ್ಬೇಕು ಹೇಳುವಂಥದ್ದು ಸ್ಮೃತಿ ಇರ್ತದೆ. ಅವಾಗ ಏನಾಗುತ್ತೆ, ಆ ಸಮಯಕ್ಕೆ ತಕ್ಕ ಕರೆಕ್ಟ್, ಎಕ್ಸಾಕ್ಟ್ ಅಂಡ್ ಅಕ್ಯುರೇಟ್. ವಿಡಿಯೋ ಆನ್ ಮಾಡಿದ್ರೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಯಾಕೆ? ಯೋಗೇಶ್ ಅಣ್ಣ ನೋಡ್ತಾ ಇದ್ದಾರೆ. ವಿಡಿಯೋ ಆಫ್ ಮಾಡ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಡ್ಬೋದು, ಗೊತ್ತಾಗೋದಿಲ್ವಲ್ಲ ನಾವೇನ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ ಸಮಯದ ಅನುಸಾರದಲ್ಲಿ. ಇನ್ನು ಬಾಬಾ ಹೇಳ್ತಾರೆ ಸರ್ಕಮ್ಸ್ಟಾನ್ಸಸ್, ವಾತಾವರಣ. ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗಿದೀವಿ, ನಾವು ಚೆನ್ನಾಗಿ ಯೋಗಿ ಅಂತ ತೋರಿಸ್ಬೇಕಲ್ವಾ. ಅದಕ್ಕಾಗಿ ಏನ್ ಮಾಡೋದು ಅಂತಂದ್ರೆ 2 ಗಂಟೆಗೆ ಎದ್ದು ಬಿಟ್ಟು ಏನ್ ಮಾಡೋದು, ಅಮೃತ ವೇಳೆ ಮಾಡಿ ತೋರಿಸೋದು, ಆಮೇಲೆ ಬಂದ್ಬಿಟ್ಟು ಮಲ್ಕೊಂಡ್ಬಿಡೋದು. ಯಾರು ಇಲ್ಲ ಅಂತಂದ್ರೆ ಇವ್ರಿಗೆ ಬೇಕಾದಂಗೆ ಮನೋಸ್ಥಿತಿ. ಜನ ಇದ್ದಾರೆ ಅಂದ್ರೆ ತೋರಿಸಲಿಕ್ಕೋಸ್ಕರ ವೀಕೆ ಆಗುವಂಥದ್ದು. ಓಕೆ, ಹೀಗೆ ಸರ್ಕಮ್ಸ್ಟೆನ್ಸಸ್ ಅನುಸಾರ, ವಾತಾವರಣ, ವಾಯುಮಂಡಲ, ಸೇವೆ, ಶಿವರಾತ್ರಿಯ ರಕ್ಷಾಬಂಧನ ಯಾವ್ಯಾವ್ದು ಬಂದಾಗ ಆ ಸಂಬಂಧ ಸಂಪರ್ಕದ ಅನುಸಾರ ವೀಕೆ ಆಗುವಂಥದ್ದು. ಇನ್ನು ಬಾಬಾ ಹೇಳ್ತಾರೆ ಸಮಸ್ಯೆ ಅನುಸಾರ. ಸಮಸ್ಯೆ ಅಂತ ದೊಡ್ಡ ಸಮಸ್ಯೆ ಬಂದ ತಕ್ಷಣ ಬಾಬಾ ನೆನ್ಪು ಬರ್ತದೆ, ಅಮೃತ ವೇಳೆ ನೆನ್ಪು ಬರ್ತದೆ, ಯೋಗ ಮಾಡ್ಬೇಕು ಅಂತ ಅನ್ಸುತ್ತೆ. ತೊಂದರೆ ಬಂತು, ಕಷ್ಟ ಬಂತು ಅಂದ್ರೆ ಆವಾಗ್ಲೂ ಕೂಡ ನಿಮ್ಗೆ ಏನಾಗ್ತದೆ, ಸ್ಮೃತಿ, ಬಾಬನ ಮೇಲೆ ಪ್ರೀತಿ ಉಕ್ಕು ಹರಿತಾ ಇರ್ತದೆ. ಹೀಗೆ ಕೆಲವೊಂದು ಸಮಯದಲ್ಲಿ ಮಾತ್ರ ನಿಮಗೆ ನೀವು ಆ ಒಂದು ಸ್ಮೃತಿಯಲ್ಲಿ ಸ್ಥಿತಿಯಲ್ಲಿ ಏನಾಗ್ತದೆ, ಸ್ಥಿತರಾಗ್ತಾ ಇದೀವಿ. ಆದ್ರೆ ಅದು ಸಹಜ ಆಗ್ತಾ ಇಲ್ಲ, ಪರಿಶ್ರಮ ಆಗ್ತದೆ. ಕೆಲವೊಂದ್ಸಲ 1 ಸೆಕೆಂಡ್ ಅಲ್ಲಿ ಆಗ್ತಾರೆ, ಕೆಲವೊಂದ್ಸಲ ಗಂಟೆ ಗಟ್ಟಲೆ ಆದ್ರೂ ಆಗೋದೇ ಇಲ್ಲ. ನಾವ್ ಏನ್ ಹೇಳ್ತಿದ್ರೆ, ಮಾಡಬೇಕು ಅನ್ನುವಂತ ಉದ್ದೇಶ ಏನೋ ಚೆನ್ನಾಗಿದೆ, ಆದರೆ ಯಾವ ಪ್ರಮಾಣದಲ್ಲಿ ಭಗವಂತ ನಿರೀಕ್ಷೆ ಮಾಡ್ತಿದ್ದಾರೆ ಆ ರೀತಿ ಲಕ್ಷಣಗಳು ಇನ್ನೂವರೆಗೂ ಕೂಡ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಕಾರಣ ಏನು? ಇದರ ಬಗ್ಗೆ ನೀವೇನ್ ಮಾಡ್ಬೇಕು, ಚೆಕ್ ಮಾಡ್ಕೊಳ್ಬೇಕು ಮತ್ತು ವರ್ಕ್ಶಾಪ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಓಕೆನಾ? ಮುಂದೆ ಬಾಬ್ ದಾದಾರವರು ನಿಮ್ಮ ಏನು ಲಕ್ಷ್ಯ ಇಟ್ಕೊಂಡಿದಿರೋ ಅದೇ ರೀತಿ ಲಕ್ಷಣ ಇರಬೇಕು. ಮಕ್ಕಳು ಸುಮ್ಮನೆ ಇರ್ತಾರ? ಸರಿ, ಲಕ್ಷ್ಯ ಏನು ಕ್ಲಿಯರ್ ಆಗಿ ಗೊತ್ತಾಯ್ತು, ತಂದೆ ಸಮಾನ ಆಗ್ಬೇಕು. ಯಾವ ತಂದೆ ಸಮಾನ? ಬ್ರಹ್ಮ ಬಾಬಾ ಶಿವಬಾಬನ್ ಸಮಾನ ಆಗ್ಬೇಕು. ಎಸ್, ಎಗ್ರಿ. ಲಕ್ಷಣ ಏನು? ಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನ್ ಲಕ್ಷಣ ಗೊತ್ತು? ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ. ಮದುವೆ ಮನೆಗೆ ಹೆಂಗ್ ಹೋಗ್ಬೇಕು ಅದು ನಮ್ಗೆ ಗೊತ್ತಿದೆ, ಅದು ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಮಾನಸಿಕವಾಗಿ, ಬೌದ್ಧಿಕವಾಗಿ, ಬುದ್ಧಿಯಿಂದ, ಮನಸ್ಸಿನಿಂದ, ಸಂಸ್ಕಾರದಿಂದ, ಆತ್ಮಿಕ ಏನೇ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು?
ನಿನ್ನೆ ಕರ್ನಾಟಕದಲ್ಲಿ ಒಂದು ಹೆಸರಾಂತ ಸ್ವಾಮೀಜಿಯವರು ಶರೀರ ಬಿಟ್ಟು, ತುಂಬಾ ಜನಕ್ಕೆ ಗೊತ್ತಿರ್ಬೇಕು, ಸಿದ್ದೇಶ್ವರ ಸ್ವಾಮಿ ಅಂತ. ಎಷ್ಟು ಸಿಂಪಲ್ ಬಟ್ಟೆ, ಆದವ್ರು ಮೈಕ್ ಎದುರುಗಡೆ ನಿಂತ್ಕೊಂಡ್ರೆ ಆ ಮಾತುಗಳು ಎಷ್ಟು ಸ್ಪಷ್ಟ, ಕ್ಲೀನ್ ಅಂಡ್ ಕ್ಲಿಯರ್. ಓಕೆನಾ? ಮತ್ತೆ ಏನು ಅಂದ್ರೆ ನಿರಹಂಕಾರಿ, ಸ್ಪಷ್ಟತೆ ಗೊತ್ತಾಗ್ತದೆ. ಯಾವುದೇ ರೀತಿ ಶಾರೀರಿಕವಾದಂತ ಆಡಂಬರ ಇಲ್ಲವೇ ಇಲ್ಲ, ತೋರ್ಪಡಿಕೆ ಇಲ್ಲವೇ ಇಲ್ಲ. ಅವರನ್ನ ನೋಡಿದ್ರೆ, ಈಗ ಬೇರೆ ಎಲ್ಲ ಸ್ವಾಮೀಜಿಗಳ ಜೊತೆ ನಿಂತ್ಕೊಂಡ್ರೆ ಅವರೆಲ್ಲ ಪೇಟ ಹಾಕೊಂಡು, ರುಮಾಲ್ ಕಟ್ಕೊಂಡ್ಬಿಟ್ಟು, ಕಾವಿ ಹಾಕೊಂಡು ಎಲ್ಲ ಇರ್ತಾರೆ. ಇವರನ್ನ ನೋಡಿದ್ರೆ ಒಂದು ಸಾಧಾರಣವಾದಂತ ಒಬ್ಬ ವ್ಯಕ್ತಿ, ಒಂದು ಪಂಜೆ, ಒಂದು ಏನು ಅಂಗಿ, ಒಂದು ಚಸ್ಮಾ ಅಷ್ಟೇ. ಯಾರೂ ಕೂಡ ಅವರನ್ನ ಒಬ್ಬರೇ ನೋಡಿದ್ರೆ ಅವರು ಸಾಧಕರು ಅಂತ ಯಾರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. 4 ಜನರ ಎದುರುಗಡೆಗಿದ್ದಾಗ್ಲೂ, ಜೊತೆಲಿ ಇದ್ದಾಗ್ಲೂ ಕೂಡ ಗೊತ್ತಿದ್ದವರು ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕೇ ಹೊರತು ಶಾರೀರಿಕವಾಗಿ ನೋಡಿದಾಗ ಅವರು ಅಂತ ಮಹಾನ್ ಮೇಧಾವಿಗಳು ಅಂತ ಗೊತ್ತಾಗೋದಿಲ್ಲ. ಆದರೆ ಅದೇ ಅವರು ಮಾತನ್ನ ಹೊರಗಡೆಗಿಟ್ಟಾಗ ನೋಡಿ, ಲಾಸ್ಟ್ 2 ತಿಂಗಳ ಹಿಂದ್ಗಡೆಗೆ ನರೇಂದ್ರ ಮೋದಿಯವರು ಒಂದು ಪ್ರೋಗ್ರಾಮಿಗೆ ಬಂದಾಗ ಇವರು ಭಾಷಣವನ್ನ ಮಾಡಿದ್ರು. ಅದನ್ನು ಕೇಳಿಬಿಟ್ಟು ಮೊನ್ನೆ ಆರೋಗ್ಯ ಸರಿ ಇಲ್ದಿದ್ದಾಗ ಮೋದಿ ಅವರಿಗೆ ಫೋನ್ ಮಾಡಿ ಕೇಳಿದ್ದಾರೆ. ಇದೇನರ್ಥ? ಮನುಷ್ಯನ ಶಾರೀರಿಕವಾದಂತ ಅಂದ ಮನುಷ್ಯನ ಗೌರವವನ್ನು ಹೆಚ್ಚಿಗೆ ಮಾಡೋದಿಲ್ಲ. ಅವ್ಯಕ್ತ ರೂಪದಲ್ಲಿ ಇರುವಂತಹ ನಿರಹಂಕಾರಿತನ ಏನಿದೆ ಅದು ಗೌರವವನ್ನ ಕೊಡುತ್ತದೆ. ಆವಾಗ ಜನ ಗೌರವವನ್ನ ಕೊಡ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ನಾವು ನೋಡಿದೀವಿ. ಅವರಿಗೆ ಭಗವಂತನ ಪರಿಚಯನೂ ಇಲ್ಲ, ಜ್ಞಾನನೂ ಕೂಡ ಇಲ್ಲ. ಇನ್ನು ಭಗವಂತ ಏನ್ ಹೇಳ್ತಾರೆ ನಮಗೂ ಕೂಡ, ಮಕ್ಕಳೇ ಲಕ್ಷಣ ಏನು ಅಂತಂದ್ರೆ ನಿಮ್ಗೆ ಅಹಂಕಾರ ಇದೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಅಹಂಕಾರ ಇದೆ. ಯಾವ ರೀತಿ ಅಹಂಕಾರ? ಒಂದು ದೇಹದ ಅಹಂಕಾರ ಬೇರೆ, ದೇಹಾಭಿಮಾನದ ಅಹಂಕಾರ ಬೇರೆ, ವಿಕಾರದ ಅಹಂಕಾರ ಬೇರೆ. ನನ್ನ ಹತ್ರ ಹಣ ಹೆಚ್ಚಿಗೆ ಇದೆ ಅಂತನೋ, ನಾನು ಸುಂದರವಾಗಿದೆ ಅಂತನೋ, ಓಕೆನಾ, ಅಥವಾ ನಾನು ಸಾಧನೆ ಚೆನ್ನಾಗಿ ಮಾಡ್ತಿದ್ದೇನೆ ಅಂತ ದೇಹಕ್ಕೆ ಸಂಬಂಧಪಟ್ಟಂತ ನಾನು ಒಂದು ಸೆಂಟರ್ ಕಟ್ಕೊಟ್ಟಿದ್ದೇನೆ, ಪ್ರತಿ ತಿಂಗಳು ಇಷ್ಟು ನಾನು ಸೆಂಟರಿಗೆ ಸೇವೆ ಮಾಡ್ತಾ ಇದ್ದೇನೆ. ಇದೆಲ್ಲ ಏನು? ದೇಹದ ಸಂಬಂಧಪಟ್ಟಂತ ಅಹಂಕಾರ. ಇನ್ನು ಸೂಕ್ಷ್ಮ ರೂಪದಲ್ಲಿ ಬಾಬಾ ಏನ್ ಹೇಳ್ತಾನೆ, ನಾನ್ ಕ್ಲಾಸ್ ಮಾಡಿದ್ದೇ ಸರಿ ಇರ್ತದೆ, ನನ್ನ ಯೋಗನೇ ಸರಿ, ನಾನು ಹೇಳುವಂತ ಜ್ಞಾನನೇ ಸರಿ, ಬಾಬಾ ನನ್ನ ಮಾತು ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಆ ಸೂಕ್ಷ್ಮ ರೂಪದಲ್ಲಿ ನಾನು ಹೇಳುವಂಥದ್ದೇನಿದೆ ಈ ಅಹಂಕಾರ ನಿಮ್ಮನ್ನೇನು ಮಾಡ್ತಾ ಇದೆ? ನಿರಹಂಕಾರಿತನದಲ್ಲಿ ಬರ್ಲಿಕ್ ಬಿಡ್ತಾ ಇಲ್ಲ. ಬಾಬಾನತ ಸೇವೆ ಮಾಡಿಸ್ತಿದ್ದೀರಿ, ಬಾಬಾನತ ಸಂಯೋಗವನ್ನ ಪಡ್ಕೊಳ್ತಾ ಇದ್ರಿ. ಆದರೆ ಅದಕ್ಕೆ ಬಾಬಾ ಹೇಳಿದ್ರು ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಸಾಧನೆಯನ್ನು ಮಾಡ್ತಿದ್ದೀರ, ಕೆಲವೊಂದು ಸಮಯದಲ್ಲಿ ಮಾಡ್ತಾ ಇದ್ದೀರಾ, ಆದ ತಕ್ಷಣ ಫಲ ಬಂದಾಗ ಏನಾಗ್ತದೆ? ನಾನು ಮಾತ್ರ ಮಾಡಬಲ್ಲೆ, ನಾನೇ ಮಾಡಿರೋದು, ಅದರ ಆಧಾರದಲ್ಲಿ ಎದುರುಗಡೆಯವರು ನನಗೆ ಗೌರವವನ್ನ ಕೊಡಬೇಕು ಹೇಳುವಂತ ನಿರೀಕ್ಷೆ ಮತ್ತು ಇಚ್ಛೆ. ಅದಕ್ಕಾಗಿ ಆ ಸೂಕ್ಷ್ಮವಾಗಿರುವಂತಹ ಆ ಒಂದು ಅಹಂಕಾರ ಏನ್ ಮಾಡ್ತದೆ? ಕರ್ಮ ಮುಗಿದ ತಕ್ಷಣದಲ್ಲಿ ಅವು ನನಗೆ ಗೌರವ ಕೊಡ್ಲಿಲ್ವಲ್ಲ, ಅವು ನನಗೆ ಮಾತಾಡ್ಸಿಲ್ವಲ್ಲ, ನಿರೀಕ್ಷೆ ಪ್ರಮಾಣದ ರೂಪದಲ್ಲಿ ಉಡುಗೊರೆ ಕೊಡ್ಲಿಲ್ವಲ್ಲ, ನನಗಿಂತ ಅವರು ಮುಂದೆ ಹೋಗ್ತಾ ಇದ್ದಾರಲ್ಲ ಅಂತ ವ್ಯರ್ಥ ಚಿಂತನೆ, ವ್ಯರ್ಥ ಪರಿಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಬಂದು ಹೆಚ್ಚಿನ ಸಮಯ ವೇಸ್ಟ್ ಆಗ್ತಾ ಇದೆ. ಅದಕ್ಕಾಗಿ ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ಳಿ. ಏನಂತ? ಸಮಯ ಪ್ರಮಾಣ ಅಥವಾ ಸೇವೆಯ ಪ್ರಮಾಣ ಅಂತಂದ್ರೆ ಏನು? ಸ್ಟೇಜ್ ಮೇಲೆ ಕೂತ್ಕೊಂಡ ತಕ್ಷಣದಲ್ಲೇ ಏನಾಗ್ಬಿಡ್ತದೆ? ಬಿಡ್ತದೆ ಅಭಿಮಾನ, ನಾನು ಶ್ರೇಷ್ಠ ಅಂತ ಬಿಟ್ಟು ಸೇವೆ ಸಿಗ್ಲಿಲ್ಲ ಅಂದ ತಕ್ಷಣ ಯಾಕೆ ಬಾಬಾ ಸೇವೆ ಸಿಗ್ತಾ ಇಲ್ಲ, ಯಾಕೆ, ಏನಾಯ್ತು, ಉದಾಸ ಆಗ್ಬಿಡ್ತೀವಿ, ಬೇಜಾರಾಗ್ಬಿಡ್ತೀವಿ. ಓಕೆನಾ? ಕೆಲವೊಂದ್ ದಿವಸ ಬಾಬಾ ಮುಂದೆ ಹೇಳಿದ್ರು, ಮುಂದೆ ಏನಾಗ್ತದೆ ಅಂತಂದ್ರೆ ಈ ಸೂಕ್ಷ್ಮವಾದ ಅಭಿಮಾನ ಇರುವಂತ ಕಾರಣದಿಂದ ಇವತ್ತು 9 ವೇಳೆ ಗೆದ್ದಿದ್ದೇನೆ, ಮುರಳಿನೂ ಕೇಳಿದ್ದೇನೆ, ಸೆಂಟರ್ಗೂ ಹೋಗ್ಬಿಟ್ಟು ಬಂದಿದ್ದೇನೆ, ಗುರುವಾರದ ಭೋಗನೂ ಕೂಡ ಸ್ವೀಕಾರ ಮಾಡಿದ್ದೇನೆ. ಆದ್ರೆ ಇವತ್ತು ಮನಸ್ಸು ಯಾಕೋ ಮೂಡೇ ಇಲ್ಲಪ್ಪ, ಏನ್ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ, ಎಲ್ಲಿ ನೋಡಿದ್ರು ಉಮಂಗ ಉತ್ಸಾಹ ಇಲ್ವೇ ಇಲ್ಲ, ಬೇಜಾರಾಗ್ತಾ ಇದೆ, ಕೂತ್ಕೊಂಡು ಯೋಗ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ, ಎಲ್ಲೋ 4 ದಿನ ತವ್ರ ಮನೆಗೆ ಹೋಗ್ಬರೋಣ ಅಂತ ಅನಿಸ್ತಾ ಇದೆ ಅಲ್ವಾ, ಮತ್ತೆಲ್ಲರೂ ಬೇರೆ ಒಬ್ಬರೇ ಹೋಗ್ಬಿಡೋಣ, ಯಾರು ಸುದ್ದಿನೂ ಬೇಡ ಅಂತ ಬಿಟ್ಟು ಅನಿಸ್ತಾ ಇದೆ, ಅಯ್ಯೋ ಬೇಜಾರಾಗ್ಬಿಟ್ಟಿದ್ರೆ ಏನ್ ಮಾಡ್ಲಿಕ್ಕೆ ಮನ್ಸೇ ಇಲ್ಲ, ನಿದ್ರೆ ಮಾಡೋಣ ಅಂತ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಮುರ್ಲಿ ಓದ್ಲಿಕ್ಕೂ ಆಸಕ್ತಿ ಇಲ್ಲ, ಯಾರ ಮಾತಾಡ್ಲಿಕ್ಕೂ ಆಸಕ್ತಿ ಇಲ್ಲ, ಯೋಗದಲ್ಲಿ ಕೂತ್ಕೊಂಡ್ರೆ ಯೋಗ ಹತತಾನೇ ಇಲ್ಲ. ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ಚೆನ್ನಾಗಿರ್ತದೆ ಸ್ಥಿತಿ,
ಹೇಗೆ ಬಲೂನಿಗೆ ಹವಾ ಹಾಕದಾಗ ಹವಾ ಹಾಕ್ಬಿಟ್ಟು ಏನಾಗ್ತದೆ ಹೇಳಿ, ಸೀದಾ ಮೇಲೆ ಹಾರ್ತಾ ಇರ್ತದೆ ನೋಡಿ, ಅದಕ್ಕೂ ಏನು ಬೇಡ ಹಂಗ ಹಾರ್ತಾ ಇರ್ತದೆ. ಹಾಗೆ ಕೆಲವೊಂದ್ಸಲ ಚೆನ್ನಾಗಿರ್ತದೆ, ಕೆಲವೊಂದ್ಸಲ ಈ ರೀತಿ ಏನಾಗ್ಬಿಡುತ್ತೆ ಡಿಸ್ಟರ್ಬೆನ್ಸ್ ಆಗ್ತಿದೆ. ಆ ರೀತಿ ಮಧ್ಯದಲ್ಲಿ ಆವಾಗ ಸ್ಥೂಲವಾಗಿ ಏನು ಕಾರಣ ಗೊತ್ತಾಗುದಿಲ್ಲ. ಇಲ್ಲ ಇವಾಗ ಅಮೃತ ವೇಳೆಗೆ ಎದ್ದಿಲ್ಲ ಅಂತ, ಹೌದಪ್ಪ ಇವತ್ತು ನಾನು ತಪ್ಪು ಮಾಡಿದ್ದೇನೆ ಅಂತ ಗೊತ್ತಾಗ್ತದೆ. ಇವತ್ತಿನ ಸ್ಥೂಲವಾದಂತ ಶ್ರೀಮತ ನಿಯಮವನ್ನು ಯಾವುದನ್ನೂ ನಾನು ಮಿಸ್ ಮಾಡಿಲ್ಲ, ಆದರೂ ಕೂಡ ಉದಾಸತನ ಯಾಕಾಗ್ತಾ ಇದೆ? ಯಾಕಾಗ್ತದೆ ಅಂತಂದ್ರೆ ಬಾಬಾ ಹೇಳ್ತಾರೆ, ನಿರೀಕ್ಷೆ, ಇಚ್ಛೆ, ಅಭಿಮಾನ. ಸೂಕ್ಷ್ಮವಾಗಿ ಯಾವುದೋ ವಿಷಯದಲ್ಲಿ, ಕರ್ಮದಲ್ಲಿ ಏನೋ ಒಂದು ನಿರೀಕ್ಷೆಯನ್ನು ನೀವು ಇಟ್ಕೊಂಡಿರ್ತೀರಾ, ಅದು ನಿಮಗೆ ಸಿಗದಿದ್ದಾಗ ನಿಮ್ಮ ಮನಸ್ಸು ಬೇಜಾರಾಗ್ತದೆ. ಅಲ್ಲ ಅಣ್ಣವ್ರೆ, ಆ ದಿನ ನಾವೇನು ತಪ್ಪು ಮಾಡಿಲ್ವಲ್ಲ, ಪತಿ ಜೊತೆ ಜಗಳ ಆಗ್ಲಿಲ್ವಲ್ಲ, ಟೀಚರ್ ಜೊತೆಗೆ ಏನು ಮನಸ್ತಾಪ ಇಲ್ವಲ್ಲ. ಹೌದು ಮಕ್ಕಳೇ, ಆ ದಿನ ಇಲ್ದೇ ಇರಬಹುದು. 84 ಜನ್ಮದ ಲೆಕ್ಕಾಚಾರ ಇದೆಯಲ್ಲ. ಅಂದರೆ ಸೂಕ್ಷ್ಮ ರೂಪದಲ್ಲಿ ಯಾರ್ದೋ ಬಗ್ಗೆ ನೆಗೆಟಿವ್ ಥಾಟ್ಸ್, ವ್ಯರ್ಥ ಚಿಂತನೆಗಳು, ಯಾವುದೋ ಒಂದು ವ್ಯಕ್ತಿಗಳಲ್ಲಿ ಕಡಿಮೆತನ ಇದ್ರು, ಕಡಿಮೆತನ ನಿಮ್ಗೆ ಗೊತ್ತಿದ್ರು, ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ತಿಳ್ಕೊಳ್ಳೋದು ತಪ್ಪಿಲ್ಲ, ತಿಳ್ಕೊಳ್ಳಿ, ಅವ್ರ ಗುಣಲಕ್ಷಣಗಳು ಏನು ಅಂತ ತಿಳ್ಕೊಳ್ಳಿ. ಆದ್ರೆ ಅದನ್ನೇ ಇಟ್ಕೊಂಡು ಏನ್ ಮಾಡಬಾರ್ದು, ಅದಕ್ಕೆ ನೀರಾಗ್ಬಿಟ್ಟು ಪೋಷಣೆಯನ್ನ ಮಾಡಬಾರ್ದು. ಅದರ ಆಧಾರದಲ್ಲೇ ಅವರನ್ನ ನೋಡುವಂಥದ್ದನ್ನು ನಾವು ಮಾಡಬಾರ್ದು. ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ಯಾರಾದ್ರೂ ಬಾಯಿಂದ ಬೈದಿದ್ದಿದ್ರೆ, ಕೈಯಿಂದ ಏಟು ಕೊಟ್ಟಿದ್ದಿದ್ರೆ ಮರ್ತು ಬಿಡ್ತೀರಾ, ಅದ ಮನಸ್ಸಿನಿಂದ ಅವ್ರು ಸಿಟ್ಟು ಮಾಡ್ಕೊಂಡಿದ್ದಿರ್ತದಲ್ಲ, ಅದು ಮರೆಯೋದಿಲ್ಲ. ಅಂದ್ರೆ ವಾಯುಮಂಡಲ ವಾತಾವರಣದ ಮೂಲಕ ಹೊರಡುವಂತ ನೆಗೆಟಿವ್ ವೈಬ್ರೇಷನ್ಸ್ ಏನಿದೆ, ಅದು ಸೂಕ್ಷ್ಮ ರೂಪದಲ್ಲಿ ನಿಮ್ಮ ಎದುರುಗಡೆಗೆ ಏನಾಗ್ತಿದೆ, ಬಾಬನ ಹತ್ರ ಹೋಗ್ಲಿಕ್ಕೆ ಬಿಡ್ತಾ ಇರೋದಿಲ್ಲ. ಮಧ್ಯೆ ಗೋಡೆಯ ರೂಪದಲ್ಲಿ, ಮೋಡದ ರೂಪದಲ್ಲಿ ಏನ್ ಮಾಡ್ತದೆ, ಕನೆಕ್ಷನ್ ಅನ್ನ ಕೊಡ್ಲಿಕ್ಕೆ ಮಧ್ಯೆ ತೊಂದರೆಯನ್ನ ಕೊಡ್ತದೆ. ಸೂಕ್ಷ್ಮ ರೂಪದಲ್ಲಿ, ಸ್ಥೂಲ ರೂಪದಲ್ಲಿ ಯಾವ್ದು ಕಾಯಿಲೆ ಇಲ್ಲ, ನಿಮ್ಗೆ ನಿದ್ದೆನೂ ಬರ್ತಾ ಇಲ್ಲ, ಓಕೆನಾ, ಶರೀರದಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಈ ರೀತಿ ಯಾವುದೋ ಒಂದು ದಿನ, ಯಾವುದೋ ಒಂದು ವಾರದಲ್ಲಿ, ಯಾವುದೋ ಒಂದು ವರ್ಷದಲ್ಲಿ ನೀವು ಆ ಅಕೌಂಟ್ ಅನ್ನ ಸೆಟ್ಲ್ಮೆಂಟ್ ಮಾಡದೇ ಇರುವಂತ ಕಾರಣದಿಂದ, ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ, ಅದೆಲ್ಲ ಅವನ ಕಡಿಮೆತನದ ಬಗ್ಗೆ, ಅವನ ಕೆಳಗಡೆಗಿಡಿಸ್ಲಿಕ್ಕೆ ಈರ್ಷ್ಯೆ ದ್ವೇಷ ಕಾರಣದಿಂದ ಇದು ಸಂಕಲ್ಪವನ್ನ ಮಾಡಿರ್ತೀರೋ, ಅದು ಸೂಕ್ಷ್ಮ ರೂಪದಲ್ಲಿ ಏನಾಗ್ತಾ ಇರ್ತದೆ, ಬರ್ತಾ ಇರ್ತದೆ. ಅದಕ್ಕಾಗಿ ನಿಮ್ಗೆ ಏನಾಗ್ತದೆ, ಉದಾಸತನ ಆಗ್ತದೆ. ಇದಕ್ಕೆ ಕಾರಣ ಏನು? ಹೇಳ್ತಾರೆ, ಅದಕ್ಕಾಗಿ ಅಹಂಕಾರ ಹೇಳುವಂಥದ್ದು ನಿಮ್ಮಲ್ಲಿ ಇರಕೂಡದು. ನಿರಾಸೆ ಬಂದ್ಬಿಡ್ತದೆ. ಅಹಂಕಾರ ಇರಬಾರ್ದು ಅಂತಂದ್ರೆ ಏನ್ ಮಾಡಬೇಕು? ಅಹಂಕಾರ ಯಾಕೆ ಬರ್ತದೆ? ಸಿಂಪಲ್. ನೀವು ನಿರೀಕ್ಷೆ ಮಾಡಿರುವಷ್ಟು ಗೌರವವನ್ನ ಎದುರುಗಡೆಯವರು ಕೊಡದಿದ್ದಾಗ ನಿಮ್ಗೆ ಬೇಜಾರು ಬರ್ತದೆ, ಹೌದಲ್ವಾ? ಅದಕ್ಕಾಗಿ ಅಹಂಕಾರಕ್ಕೆ ಗೌರವನೇ ತಾನೇ ಕಾರಣ. ಅದಕ್ಕಾಗಿ ನಿರ್ಮಾಣ ಆಗ್ಬಿಡಿ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ಮಕ್ಕಳೇ? ಆತ್ಮ ಮತ್ತು ಶರೀರ ಎರಡು ತಾನೇ ಇದೆ. ಆತ್ಮದಲ್ಲಿ ಶರೀರ ಪ್ರವೇಶ ಮಾಡಿದ್ವಿ, ಶರೀರದಲ್ಲಿ ಆತ್ಮ ಪ್ರವೇಶ ಮಾಡಿದ್ವಿ ಅಂತ ಬಾಬಾ ಕೇಳ್ತಾರೆ. ಅಂದ್ರೆ ಬಾಬಾನ ಪ್ರಶ್ನೆ ಇಷ್ಟೇ, ಮನೆ ಒಳಗಡೆಗೆ ನೀವಿದ್ದೀರೋ, ನಿಮ್ಮಲ್ಲಿ ಮನೆ ಇದೆಯೋ? ನೀವು ಶರೀರ ಹೌದು ತಾನೆ, ನೀವೆಲ್ಲಿದ್ದೀರಿ? ಮನೆ ಒಳಗಡೆಗಿದ್ದೀರಿ. ಮನೆ ಒಳಗಡೆಗೆ ಇದ್ಬಿಟ್ಟು ಮನೆನೇ ನಾನು ಅಂತಂದ್ರೆ ಸರಿನಾ? ಇಲ್ಲ ತಾನೆ. ನಾನು ಬೇರೆ, ಮನೆ ಬೇರೆ. ಮನೆ ಒಳಗಡೆಗೆ ನಾನಿದ್ದೇನೆ, ಮನೆ ಒಂದು ಸಾಧನ ಅಷ್ಟೇ. ಓಕೆ. ಹಾಗೆ ಇಲ್ಲಿ ನಾನು ಆತ್ಮ ಪ್ರಕೃತಿಯೊಳಗಡೆಗಿದ್ದೇನೆ, ಶರೀರ ಹೇಳುದು ಸಾಧನ ಅಷ್ಟೇ. ಇಲ್ಲಿ ದೇಹ ಭಾನದಲ್ಲಿ, ದೇಹ ಅಭಿಮಾನದಲ್ಲಿ, ದೈಹಿಕ ಇಂದ್ರಿಯ ಸುಖದಲ್ಲಿ ನಾವು ನಮ್ಮ ಮನಸ್ಸನ್ನ ವ್ಯಸ್ತ ಮಾಡಿರುವಂತ ಕಾರಣದಿಂದ ದೇಹ ಅಭಿಮಾನ ಹೇಳುವಂಥದ್ದು ನಮಗೆ ಬರ್ತದೆ. ಲಾಸ್ಟ್ ವೀಕ್ ಅಲ್ಲಿ ಬಾಬಾ ದೇಹ ಅಭಿಮಾನದ ಬಗ್ಗೆ ಕ್ಲಾಸ್ ಅನ್ನ ಮಾಡಿದ್ದಾರೆ, ಆತ್ಮಾಭಿಮಾನದ ಬಗ್ಗೆ ಕ್ಲಾಸ್ ಅನ್ನ ಮಾಡಿದ್ದಾರೆ. ನೋಡಿ ಎಷ್ಟು ಕರೆಕ್ಟ್ ಆಗಿ ಸಮಯದ ಅನುಸಾರ ಬಾಬಾ ಮುರಳಿಯಲ್ಲಿ ಅದನ್ನ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಆ ಕ್ಲಾಸ್ ಅನ್ನು ಇನ್ನೊಂದ್ಸಲ ಕೇಳಿ, ನಿಮ್ಗೆ ಅವಾಗ ಈ ಮುರಳಿ ಅರ್ಥ ಆಗತ್ತೆ ಏನು ಅಂತ ಬಿಟ್ಟು. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಹೆಚ್ಚಿನ ಗಮನವನ್ನ ಆತ್ಮದ ಕಡೆ ಕೊಡಿ, ಆತ್ಮ ಅಭಿಮಾನದ ಕೊಡಿ, ಶರೀರದ ಅಭಿಮಾನದ ಕಡೆಗಲ್ಲ. ಆತ್ಮಿಕ ಸ್ಥಿತಿಯಲ್ಲಿ ಕೊಡಿ. ಅವಾಗ ಏನಾಗುತ್ತೆ, ಆತ್ಮ ಪವಿತ್ರವಾಗಿರುವಂತ ಕಾರಣದಿಂದ ನೀವು ಪರಿಶುದ್ಧ ಮನೋಭಾವದಿಂದ ಇರ್ತೀರಾ. ಅದಕ್ಕಾಗಿ ಪ್ರತಿದಿನ ನೀವೇನೇ ಕರ್ಮ ಮಾಡಬೇಕಾದ್ರೂ ನಾನು ಅಂತ ಹೇಳ್ತೇನಲ್ಲ, ಆ ಅಹಂಕಾರ ಕಾರಣ ಏನು? ನಾನು ಶರೀರ, ನಾನು 25 ವರ್ಷದಿಂದ ಜ್ಞಾನದಲ್ಲಿದ್ದೇನೆ, ನಾನು 30 ಸಲ ಮೌಂಟ ಹೋಗ್ಬಿಟ್ಟು ಬಂದಿದ್ದೇನೆ, ನಾನು ಕ್ಲಾಸ್ ಮಾಡ್ತಿದ್ದೇನೆ, ನೀವ್ಯಾರು ನನ್ ಕೇಳಲಿಕ್ಕೆ? ಅದಕ್ಕೆ ಬಾಬಾ ಹೇಳ್ತಾರೆ, ಆ ನಾನು ಹೇಳುವಲ್ಲಿ ನಿರಾಕಾರಿ.
ಬಿಂದುನೂ ಅಲ್ಲ, ಸ್ಟಾರು ಅಲ್ಲ, ನಾನು ದೇವತೆನೂ ಅಲ್ಲ, ಏನೂ ಅಲ್ಲ. ನೀನ್ ಯಾರು? ನೀನು ಇಲ್ವೇ ಇಲ್ಲ, ನೀನು ಒಂದು ನಿರಾಕಾರ. ನಿನಗೇ ಆಕಾರ ಇಲ್ಲ ಅಂದ್ಮೇಲೆ ಇನ್ನು ನಿಂದು ಅಂತ ಇಲ್ಲಿದೆ ನೋಡಿ. ನೀವೇ ಇಲ್ಲ ಅಂತಂದ್ಮೇಲೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಆಸ್ತಿ, ಮನೆ ಎಲ್ಲ ಎಲ್ಲಿ ಬರ್ತದೆ ಹೇಳಿ ನೋಡೋಣ? ಆತ್ಮ ಶರೀರ ಬಿಟ್ಬಿಟ್ಟು ಹೋಗ್ಬಿಡ್ತ, ಹೌದಾ? ಆತ್ಮ ಶರೀರದ ಒಳಗಡೆ ಮನೆ ನಂದು, ಶರೀರ ನನ್ನದು, ಬಟ್ಟೆ ನಂದು, ಮೈ ಮೇಲೆ ಹಾಕೊಂಡಿರೋ ಮಾಂಗಲ್ಯ ನಂದು, ಎಲ್ಲ ನಂದು. ಯಾವಾಗ ಶರೀರ ನಂದು ಅಂತಂದಾಗ ಆತ್ಮ ಹೊರಗಡೆ ಹೋಗ್ಬಿಟ್ರೆ ಆತ್ಮನ ಶರೀರದ ಒಳಗಡೆ ಇಲ್ಲ ಅಂದ್ಮೇಲೆ ಯಾವ್ದು ನಿಮ್ದಲ್ವಲ್ಲ. ವಾಸ್ತವಿಕವಾಗಿ ಆ ನಿರಾಕಾರ ಶಕ್ತಿ ಮಾತ್ರ ತಾನೇ ನೀವು. ಅದಕ್ಕಾಗಿ ಆ ಒಂದು ಮೂಲ ಸ್ವರೂಪ ಏನಿದೆ ಅದರಲ್ಲಿ ಸ್ಥಿತವಾಗಿ ಯಾವಾಗ ಯಾವಾಗ ನಾನು 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 ಅಂತ ಹೇಳ್ತೀನೋ ಅವಾಗ ಏನ್ ಮಾಡ್ಬೇಕು? ನಿರಾಕಾರ, ನಾನು ಶ್ರೇಷ್ಠ, ಪುರುಷಾರ್ಥಿ, ನಾನು ಮಾತ್ರ ಸಾಧನೆ ಮಾಡ್ತಿದ್ದೇನೆ ಹೇಳುವಂತ ಆ ಒಂದು ದುರ ಅಭಿಮಾನ ಬರ್ದೇ ಇರಲಿ. ಹಾಗಿದೆ ಸದಾಕಾಲ ನಿರಾಕಾರ ನಿರಾಕಾರ ಅಂತಾನೆ ಇದ್ರೆ ಬಾಬಾ ಕೆಲಸ ಮಾಡೋದು ಬೇಡ, ಲೌಕಿಕದಲ್ಲಿ ಬರೋದು ಬೇಡ, ಬೇಕಾದಷ್ಟು ಕೆಲಸಗಳು ಇರ್ತಾವಲ್ಲ, ಅದನ್ನ ಯಾರು ನೀವು ಬಂದ್ ಮಾಡ್ಕೊಡ್ತೀರಾ? ಯಾರು ಮಾಡ್ಕೊಡ್ತಾರ? ಯೋಗೇಶನ ಬಂದ್ ಮಾಡ್ಕೊಡ್ತಾರ? ಏನ್ ಮಾಡೋದು ಅವಾಗ? ದಿನಪೂರ್ತಿ ನಿರಾಕಾರದಲ್ಲಿ ಇದ್ಬಿಟ್ರೆ ಬಾಬಾ ಹೇಳ್ತಾರೆ ಕರ್ಮದಲ್ಲಿ ಬನ್ನಿ. ಕರ್ಮದಲ್ಲಿ 2 ರೂಪದಲ್ಲಿ ಬರ್ತಾರೆ. ಹೇಗೆ? ಒಂದು ಕರ್ಮ ಸಂಬಂಧ, ಇನ್ನೊಂದು ಕರ್ಮ ಬಂಧನ. ಒಂದು ಕರ್ಮ ಸಂಬಂಧ, ಕರ್ಮ ಬಂಧನ. ಹಂಗಂದ್ರೆ ಸಿಂಪಲ್. ತಾಯಿ ಮನೆಯವ್ರ ಬಂದ್ರೆ, ತಾಯಿ ಮನೆ ಕಡೆಯಿಂದ ನೆಂಟರು ಬಂದ್ರೆ ಕರ್ಮ ಸಂಬಂಧ, ಪತಿ ಕಡೆಯಿಂದ ನೆಂಟರು ಬಂದರೆ ಕರ್ಮ ಬಂಧನ. ಅರ್ಥ ಆಯ್ತು? ತಾಯಿ ಮನೆಯವ್ರು ನಿಮ್ಗೆ ಬೇಕಾದವ್ರಲ್ವಾ, ಅವ್ರು ಬಂದ್ರೆ ಅವ್ರಿಗೆ ಪಾಯಸನೂ ಮಾಡಾಕ್ಲಿಕ್ಕೆ ಆಗ್ತದೆ, ಊಟನೂ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಪ್ರೀತಿ ಸಂಬಂಧಿಗಳು. ಪತಿ ಮನೆ ಕಡೆಯವ್ರು ಬಂದ್ರೆ ನಿಮ್ಗೆ ಇಷ್ಟ ಇರೋದಿಲ್ಲ, ಅದೇನಾಗ್ತದೆ? ಬಂಧನ ಆಗ್ತದೆ. ಅತ್ತೆ ಬಂದ್ರೆ ಬಂಧನ, ತಾಯಿ ಬಂದ್ರೆ ಪ್ರೀತಿ. ಯಾರು ಮಾಡ್ಕೊಂಡಿದ್ದು? ಇಬ್ರು ಆತ್ಮನೇ ತಾನೆ ಅಲ್ವಾ? ಬಾಬನ ಮನೆಗೆ ಬಂದಿದ್ದಿದ್ರೆ ಸಂಬಂಧ. ಸೇವೆಯಲ್ಲಿ ಇಷ್ಟು ಕೆಲಸ ಮಾಡುದು ಸುಸ್ತೇ ಆಗೋದಿಲ್ಲಪ್ಪ, ಬಾಬಾ ಬಾಬಾ ಬಾಬಾ. ಬಾಬನ ಮನೆ ತಾನೆ, ನಮ್ಮ ಮನೆ ತಾನೆ. ಬೇರೆಯವ್ರ ಮನೆಗೆ ಮಾಡಿದ್ರೆ ಕಷ್ಟ. ಎಲ್ಲೋ ಈ ಸಂಬಳಕ್ಕೋಸ್ಕರ ಕೆಲಸವನ್ನ ಮಾಡೋದು ತುಂಬಾ ಕಷ್ಟ. ಅನ್ನು ಮನೇಲಿ ಕೆಲಸ ಮಾಡೋದು ನಮ್ಮ ಮನೆ ಕೆಲಸ ಅಲ್ವಾ, ಮತ್ತೆ ಯಾರು ಮಾಡ್ತಾರೆ? ಅಲ್ಲಿ ಬೇಜಾರಾಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಶ್ವರಿಯ ಸಂಬಂಧದಲ್ಲಿ ನೀವು ಕಾರ್ಯವನ್ನ ಮಾಡಿ, ಈಶ್ವರಿಯ ಬಂಧನದಲ್ಲಿ ಬರಬೇಡಿ. ಈಶ್ವರಿ ಬಂಧನ, ಲೌಕಿಕ ಬಂಧನದಲ್ಲಿ ಬರಬೇಡಿ, ಶಾರೀರಿಕ ಬಂಧನದಲ್ಲಿ ಬರಬೇಡಿ. ಎಲ್ಲೇ ನೀವು ಸೇವೆಗೆ ಹೋದ್ರು, ಯಾವುದೇ ಕಾರ್ಯವನ್ನ ಮಾಡ್ತಿದ್ರು, ಈಶ್ವರ್ಯ ಕಾರ್ಯಕ್ಕೋಸ್ಕರ ಬರ್ತಾ ಇದ್ದೀರಾ, ಪ್ರೀತಿಯಿಂದ ಖುಷಿಯಿಂದ ಮಾಡಿ. ಏನು ಬೇಕಾದ್ರೂ ಕೆಲಸ ಆಗ್ಲಿ, ಅದು ಬಾತ್ರೂಮ್ ತೊಳೆಯುವಂತ ಕೆಲಸ ಆಗ್ಲಿ, ಅಡಿಗೆ ಮಾಡುವಂತದ್ದಾಗ್ಲಿ, ಜ್ಞಾನ ಹೇಳುವಂತದ್ದಾಗ್ಲಿ, ಪ್ರೀತಿಯಿಂದ ಸಂಬಂಧದಿಂದ ಇವರು ನನ್ನವರು ಹೇಳುವಂತ ಭಾವ ನಿಮ್ಮ ಮನಸ್ಸಿನಲ್ಲಿ ಬರ್ಲಿ. ನಿಮ್ಗೊಂದು ಪ್ರಶ್ನೆ, ನಿಮ್ಮವರು ಅಂತ ಬಂದಾಗ ಸಿಂಪಲ್ ಹೇಳ್ತೇನೆ, ನಿಮ್ಮ ಒಬ್ಬೊಂದು ಮಗ, ಸಣ್ಣ ಮಗು ರಪ್ಪ ಅಂತ ಒಂದು ಕೆನ್ನೆಗೆ ಹೊಡೆದ್ರು, ನಿಮ್ಗೆ ಸಿಟ್ಟು ಬರ್ತದೆ ಬರಲ್ವಾ? ಎಂತ ಅನ್ನೋರು, ನಮ್ ಮಗ ನಮ್ಗೆ ಕೆನ್ನೆ ಹೊಡೆದು ನಮ್ಗೆ ಸಿಟ್ಟು ಬರ್ತದೆ? ಬರೋದಿಲ್ಲ ತಾನೆ. ಅದೇ ಬೇರೆಯವ್ರ ಮಗು ಹೊಡೆದ್ರೆ, ಬೇರೆಯವ್ರು ಕಣ್ಣು ಬಿಟ್ರೆ ಬರ್ತದೋ ಬರಲ್ವೋ? ಪತಿ ಎಷ್ಟು ಬೇಕಾದ್ರೂ ಬೈಲಿ, 1 ಸೆಕೆಂಡ್ ನಲ್ಲಿ ಅವ್ರಿಗೆ ಏನ್ ಮಾಡ್ಬಿಡ್ತೀರಿ? ಕ್ಷಮಿಸಿ ಬಿಡ್ತೀರಾ. ಬೇರೆ ಯಾರಾದ್ರೂ ಹೇಳ್ಬಿಟ್ರೆ ವರ್ಷಾನುಗಟ್ಲೆ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತೀರಾ. ಮೂಲವಾಗಿ ಏನೊಂದು 2 ಆತ್ಮನೇ, ಇಬ್ರು ಆತ್ಮನೇ. ಅವ್ರು ತಮ್ಮ ಕರ್ಮದ ಲೆಕ್ಕಾಚಾರ ವಾಪಸ್ ಕೊಡ್ಲಿಕ್ಕೆ ಬಂದಿದ್ದಾರೆ, ಹೌದಾ? ಹಾಗೆ ಇಲ್ಲಿ ಬಾಬಾ ಅಂದ್ರೆ ಸಂಬಂಧ ಅಂದ ತಕ್ಷಣದಲ್ಲಿ ಅವ್ರದ್ದು ಯಾವುದೇ ರೀತಿಯ ಅವಗುಣಗಳನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ದೇನೆ ಬೇಗ ಅವರನ್ನ ಮರ್ತು ಬಿಡ್ತೀವಿ. ನಮ್ಮ ಸಂಬಂಧಿಕರು ನಮ್ಗೆ ಗೌರವ ಕೊಡ್ಬೇಕು ಅಂತ ಯಾವಾಗಲೂ ನೀವು ಹೇಳ್ತೀರಾ? ನಿಮ್ಗೊಂದು ಉದಾಹರಣೆ, ನಿಮ್ಗೆ ಜನ್ಮ ಕೊಟ್ಟಂತ ಅಪ್ಪ ಅಮ್ಮ ನಿಮ್ಗೆ ಗೌರವ ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಲ್ಲ ತಾನೆ. ಯಾಕೆ? ಅವ್ರ ಅಪ್ಪ ಅಮ್ಮ ಅವ್ರು ಯಾಕೆ ಕೊಡ್ಬೇಕು ನಮ್ಗೆ ಗೌರವ? ಅವ್ರ ಆತ್ಮ ಅಲ್ವಾ? ನೀವು ಆತ್ಮ ತಾನೆ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳ ಸಂಬಂಧದಲ್ಲಿ ಬಂದಾಗ ನೀವು ಯಾರಿಂದನೂ ಕೂಡ ಗೌರವ ನಿರೀಕ್ಷೆ ಮಾಡೋದಿಲ್ಲ. ಹತ್ತಿರದ ಸಂಬಂಧಿಗಳು ಇದ್ದಾಗ ಥ್ಯಾಂಕ್ ಯು ಅಂತ, ಯಾಕ್ರಿ ಥ್ಯಾಂಕ್ ಯು? ಮನೆಯವ್ರು ತಾನೆ. ಬೇರೆಯವ್ರು ಯಾರಾದ್ರೂ ಆಗಿದೆ ಥ್ಯಾಂಕ್ ಯು ಅಂತ ಹೇಳ್ಬೋದು. ಮನೆಯಲ್ಲಿ ಥ್ಯಾಂಕ್ ಯು, ಸಾರಿ ಇದ್ಯಾವುದು ಬರೋದಿಲ್ಲ ಅಂತ ನಾವ್ ಹೇಳ್ತಿರ್ತಾನೆ. ಕ್ಷಮೆ ಹೇಳೋದು ಬರೋದಿಲ್ಲ, ಧನ್ಯವಾದ ಹೇಳುವಂಥದ್ದು ಕೂಡ ಬರೋದಿಲ್ಲ. ಯಾಕಂದ್ರೆ ಸಂಬಂಧಿಗಳು ಒಂದೇ ಮನೆಯವರು, ಒಂದೇ ಕುಟುಂಬದವರು, ಒಂದೇ ಸಂಸಾರದವರು. ಅದಕ್ಕಾಗಿ ಮಕ್ಕಳೇ, ನನ್ನ ಲೆಕ್ಕಾಚಾರ ಏನೋ ಸೆಂಟರ್ ಕಟ್ಕೊಂಡ್ಬಿಟ್ಟಿದೀವಿ, ಕ್ಲಾಸ್ ಮಾಡ್ಬೇಕಲ್ಲ ಅಂತ, ಅಯ್ಯೋ ನಮ್ ಪತಿ ಇದ್ದಾರಲ್ಲ ಅವರಿಗೋಸ್ಕರ ಯೋಗ ಮಾಡ್ಬೇಕಲ್ಲ ಅಂತ ಬಂಧನದಲ್ಲಿ ಬರಬೇಡಿ. ನನ್ನ ಪತಿಗೆ ಪ್ರೀತಿ ಕೊಡ್ಬೇಕು. ಏನ್ ಮಾಡೋದು ಅಣ್ಣವ್ರೆ? ತಿಂಗಳಾದ್ಮೇಲೆ ಸಂಬಳ ಕೊಡ್ತಾರಲ್ಲ ಮನೆಯವರು, ಅದಕ್ಕಾಗಿ ಅಡಿಗೆ ಮಾಡ್ಬೇಕಾಗಿದೆ ಅಂತ ಕಷ್ಟಪಟ್ಬಿಟ್ಟು ಏನ್ ಮಾಡಬಾರ್ದು. ಇಲ್ಲ ಅಂತಂದ್ರೆ ತವ್ರ ಮನೆಗೆ ಹೋಗ್ಲಿಕ್ಕೆ ಹಣ ಕೊಡೋದಿಲ್ಲ, ಸೀರೆ ಕೊಡೋದಿಲ್ಲ ಅಂತ ಅಡಿಗೆ ಮಾಡೋದು ಹೆಂಗಿರ್ತದೆ? ನಮ್ಮ ಪತಿಯಿಂದ ಪ್ರೀತಿಯಿಂದ ಅಡಿಗೆ ಮಾಡೋದು ಹೆಂಗಿರ್ತದೆ? ವ್ಯತ್ಯಾಸ ಇದೆ ಅಲ್ವೋ?
ಹಾಗೆ ಯಾವುದೇ ಕರ್ಮ ಬಂದು ಕೂಡ ಕರ್ಮ ಸಂಬಂಧದಲ್ಲಿ ಬನ್ನಿ, ಆತ್ಮೀಯತೆಯಿಂದ ಬನ್ನಿ, ರಿಲೇಶನ್ಶಿಪ್ ಅಲ್ಲಿ ಬನ್ನಿ. ಹಾಗೆ ಇಲ್ಲೂ ಕೂಡ ಯೋಗದಲ್ಲೂ ನನ್ನ ಆತ್ಮ ಬಿಂದು ನೆನ್ಪು ಮಾಡ್ಬೇಕು, ಇಲ್ಲ ವಿಕರ್ಮ ವಿನಾಶ ಆಗ್ತದೆ, 3 ಲೋಕಕ್ಕೂ ಕೊಡ್ಬೇಕು, ವಿಶ್ವ ಕಲ್ಯಾಣ ಮಾಡ್ಬೇಕು ಅಂತಂದ್ರೆ ಅದು ಕಷ್ಟ ಆಗ್ತದೆ. ನಾನು ನಮ್ಮ ಅಪ್ಪನ ಮಗನಪ್ಪ, ನನ್ನ ಮನೇಲಿ ನನ್ನ ಅಪ್ಪನ ಮಡಿಲಿ ನಾನು ಆರಾಮಾಗಿದ್ದೇನೆ, ಇದೇ ರಾಜಯೋಗ ಅಂದ್ರೆ ತುಂಬಾ ಈಸಿ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಯಾವುದೇ ಕರ್ಮ ಇದ್ದೂ ಕೂಡ ನನ್ನದು ಹೇಳುವಂತ ಭಾವದಿಂದ, ನಮ್ಮವರು ಹೇಳುವಂತ ಸಂಬಂಧದಿಂದ ನೀವು ಆ ಸಾಧನೆಯನ್ನು ಮಾಡಿದಾಗ, ಕರ್ಮವನ್ನು ಮಾಡಿದಾಗ ಅದು ಸಹಜವಾಗ್ತದೆ. ಇಲ್ಲ ದೇಹಾಭಿಮಾನದಲ್ಲಿ ಬಂದ್ರೆ, ಜವಾಬ್ದಾರಿ ಅಂತ ಮಾಡಿದ್ರೆ, ಕರ್ತವ್ಯ ಅಂತ ಮಾಡಿದ್ರೆ, ನಾನೇ ಮಾಡ್ಬೇಕು ಅಂತ ಮಾಡಿದ್ರೆ ಅದು ಪರಿಶ್ರಮ, ಕಷ್ಟ ಅಂತ ಅನ್ಸತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕು, ನಿರಹಂಕಾರಗಳನ್ನ ಬಾಬಾ ಸೂಕ್ಷ್ಮವಾಗಿ ಹೇಳ್ತಾ ಇರೋದು, ಮೊದಲು ಕರ್ಮ ಮಾಡ್ಬೇಕಾದ ಬಂಧನದಲ್ಲಿ ಇರುವಂತ ಕಾರಣದಿಂದ ನಿಮ್ಗೆ ಏನಾಗ್ತದೆ, ಮನಸ್ಸು ಸುಸ್ತಾಗ್ತದೆ, ಮತ್ತೆ ಕೆಲವರಿಂದ ಮಾನವನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ನಿರಹಂಕಾರಿಗಳಾಗ್ಬೇಕು ಅಂತ ಏನ್ ಮಾಡ್ಬೇಕಂತ ಬಾಬಾ ಹೇಳ್ತಾರೆ, ನಿರ್ಮಾನತೆ. ಎಲ್ಲೂ ಕೂಡ ಯಾರಿಂದನೂ ಕೂಡ ಮಾನವನ್ನ ನಿರೀಕ್ಷೆ ಮಾಡಬೇಡಿ. ಯಾಕೆ ಬಾಬಾ ನಮ್ಮ ಮಾನವ ನಿರೀಕ್ಷೆ ಮಾಡಬಾರ್ದು? ಏನ್ ಕಾರಣ? ಸರಿ, ಬಾಬಾನ ಪ್ರಶ್ನೆ, ನಿನಗೆ ಯಾರು ಯಾಕೆ ಮಾನ ಕೊಡಬೇಕು? ಬಾಬಾನ ಪ್ರಶ್ನೆ, ನಿನಗೆ ಯಾರು ಯಾಕೆ ಪ್ರಪಂಚದಲ್ಲಿ ಮಾನವನ್ನ ಕೊಡಬೇಕು? ನೀನು ಏನು ಕೊಟ್ಟಿದೀಯಾ ಅಂತ ಅವನು ನಿನಗೆ ಮಾನವನ್ನ ಕೊಡಬೇಕು? ನೀನು ಯಾರು? ನೀನು ಯಾರು ಅಂತ ಅವನಿಗೆ ಮಾನ ಕೊಡಬೇಕು? ನೀನು ನಿರಾಕಾರ ಅಷ್ಟೇ. ನಾನು ಶಾಂತಿ ಕೊಟ್ಟಿದ್ದೇನೆ, ನಿಂದ? ಭಗವಂತ ತಾನೇ ಕೊಟ್ಟಿರೋದು. ಅಕ್ಕಿ ಬೆಳೆದಿದ್ದೇನೆ, ನೀನ್ ಬೆಳೆದಿರೋದಾ? ಭೂಮಿ ಕೊಟ್ಟಿರೋದು, ಹೌದು ತಾನೆ? ಮಗುಗ್ ಜನ್ಮ ಕೊಟ್ಟಿದ್ದೇನೆ, ಶರೀರ ನೀನ್ ನಿರ್ಮಾಣ ಮಾಡಿದ್ದ? ಪ್ರಕೃತಿ ತಾನೇ ಕೊಟ್ಟಿರೋದು. ನೀನ್ ಏನು ಮಾಡಿದೀಯಾ ಅಂತ ಎದುರುಗಡೆ ನಿನಗೆ ಗೌರವವನ್ನು ಕೊಡಬೇಕು. ಜ್ಞಾನ ಹೇಳ್ತಿದ್ದೇನೆ, ನೀನ್ ಜ್ಞಾನ ಕೊಟ್ಟಿರೋದು ಯಾರು? ಭಗವಂತ. ಹಾಗಿದ್ರೆ ನೀನು ಏನು ಕೊಟ್ಟಿದೀಯಾ ಅಂತ ಪ್ರಪಂಚದ ಜನನಾಗ್ಲಿ ಬೇರೆಯವರಾಗ್ಲಿ ನಿನಗೆ ಗೌರವವನ್ನು ಕೊಡಬೇಕು. ಅದನ್ನೇ ಬಾಬಾ ಹೇಳ್ತದ್ದು ನಿರಾಕಾರಿ. ಕರ್ಮದ ಆರಂಭದಲ್ಲೂ, ಕರ್ಮದ ಸಮಯದಲ್ಲೂ, ಕರ್ಮ ಆದ ಮೇಲೂ ಕೂಡ ಯಾವುದೇ ಸಮಯದಲ್ಲಿ ನೀನು ಮಾನವನ ನಿರೀಕ್ಷೆ ಮಾಡಬೇಡ. ಭಗವಂತ ಎಷ್ಟು ಒಂದು ನಿರಹಂಕಾರಿ ಅಂತಂದ್ರೆ, ಜನ್ಮ ಕೊಟ್ಟಿದ್ದವನೇ, ಪಾಲನೆ ಕೊಟ್ಟಿದ್ದವನೇ, ಶಿಕ್ಷಣ ಕೊಟ್ಟಿದ್ದವನೇ, ವಿಕರ್ಮ ವಿನಾಶ ಮಾಡಿದ್ದವನೇ, ಸಾಲ ತೀರ್ಸಿದೋದವನೇ, 21 ಜನ್ಮಕ್ಕೆ ಆಸ್ತಿ ಕೊಡ್ಸಿರೋದವನೇ, ನಿಮ್ಮ ಮೂಲಕ ಸೇವೆ ಮಾಡಿದ್ದವನೇ, ನಿಮ್ಮನ್ನ ಪ್ರಸಿದ್ಧ ಮಾಡಿದವನೇ. ಇಷ್ಟೆಲ್ಲ ಮಾಡಿದ್ಮೇಲೆ ನನ್ನ ಮಕ್ಕಳು ಯಾರು ವಿಶ್ವ ಕಲ್ಯಾಣಕಾರಿ ಅಂತ ಹೇಳ್ತಾರಲ್ಲ, ಎಲ್ಲಾ ಮಾಡಿಬಿಟ್ಟು ಭಗವಂತ ಏನ್ ಹೇಳ್ತಾರೆ, ಮಾಡಿದ್ದೆಲ್ಲ ಅವನು ನಿಮಗೆ ಬಿರುದನ್ನ ಕೊಡ್ತಾರೆ. ಹಾಗಿದ್ರೆ ತಂದೆಯ ಸಮಾನ ಅಂತಂದ್ರೆ ಹೇಗೆ ತಾನು ಸೇವೆಯನ್ನ ಮಾಡಿ ಆ ಸೇವೆಯ ಫಲವನ್ನು ಕೂಡ ಬ್ರಹ್ಮ ಬಾಬಾ ಮತ್ತು ಶಿವಬಾಬಾ ತನ್ನ ಮಕ್ಕಳಿಗೆ ಕೊಟ್ಟಿದಾರೋ, ಅದೇ ರೀತಿ ನೀವು ಕೂಡ ಏನ್ ಮಾಡ್ಬೇಕಾಗ್ತದೆ, ಯಾವುದೇ ರೂಪದಲ್ಲಿ, ಸ್ಥೂಲ ಮತ್ತು ಸೂಕ್ಷ್ಮ ರೂಪದಲ್ಲಿ ಯಾವುದೇ ಮಾನವನ್ನು ಸ್ವೀಕಾರ ಮಾಡಬೇಡಿ. ಮಾನ ಸ್ವೀಕಾರ ಮಾಡುವಂತ ಇಚ್ಛೆ ಇದ್ರೆ ನಿಜವಾಗ್ಲೂ ನಿಮ್ಗೆ ಅವಮಾನವಾಗ್ತದೆ. ಸರಿ, ಈಗ ನಾವು ಸೇವೆ ಮಾಡ್ಲಿಕ್ಕೆ ಹೋಗ್ತೀವಿ, ಯಾರಾದ್ರೂ ಗೌರವ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ, ಧನ ಸೇವೆ ಮಾಡ್ತಾರೆ, ಏನ್ ಮಾಡ್ಬೇಕು? ಸಿಂಪಲ್, ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ತಲುಪಿಸಿ ಅಲ್ಲ, ವಿಷಯ ಮುಗಿತಲ್ಲ ನಿಮ್ದು. ನೀವು ಬಾಬನನ್ನು ಉಪಯೋಗ ಮಾಡಿ ಸೇವೆ ಮಾಡಿದಿರಿ, ಅವ್ರು ತಂದು ಕೊಟ್ಟಿದ್ರೆ ಬಾಬನಿಗೆ ಒಪ್ಪಿಸಿದ್ರಿ, ನಿಮ್ ವಿಷಯ ಮುಗಿತದು. ನೀವು ಅದನ್ನ ಇಟ್ಕೊಳ್ಬೇಡಿ ಯಾವುದನ್ನು ಕೂಡ. ಅಂದ್ರೆ ಸೇವೆ ಮಾಡ್ಬೇಕಾದ್ರೂ ನಿರಾಕಾರ ರೂಪದಲ್ಲಿ ಭಗವಂತನಿಗೆ ಸೇವೆ ಮಾಡ್ಲಿಕ್ಕೆ ಬಿಡಿ. ಸೇವೆಯ ಫಲ ಬಂದಾಗ್ಲೂ ಕೂಡ ಅದನ್ನ ಬಾಬಾ ಇದು ನಿನ್ನದು ಅಂತ ಅವನಿಗೆ ಒಪ್ಪಿಸ್ಬಿಡಿ ಅಷ್ಟೇ. ನೀವೇನಾಗ್ಬಿಡ್ತೀರಿ? ಪರಿಸ್ಥ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ದೃಷ್ಟಿಯಲ್ಲಿ, ವೃತ್ತಿಯಲ್ಲಿ, ವಾಣಿಯಲ್ಲಿ, ಸಂಬಂಧ ಸಂಪರ್ಕದಲ್ಲೂ ಕೂಡ ಏನು ಬರಬಾರ್ದು? ಅಭಿಮಾನ ಹೇಳೋದು ಬರಬಾರದು, ನಿರ್ಮಾಣತೆ ಹೇಳುವಂಥದ್ದು ಬರಬೇಕು. ಮುಖ್ಯವಾಗಿರೋದು ವೃತ್ತಿ. ನಾನು ಶ್ರೇಷ್ಠವಾದ ವೃತ್ತಿ ಮಾಡ್ತಿದ್ದೇನೆ, ವಿಶ್ವ ಕಲ್ಯಾಣ ಮಾಡ್ತಿದ್ದೇನೆ ಹೇಳೋದನ್ನ ಏನ್ ಮಾಡ್ಬಿಡ್ಬೇಕು? ಫಸ್ಟ್ ಬಿಟ್ಬಿಡಿ. ನಾನೇನೋ ಸಾಧನೆ ಮಾಡ್ತಿದ್ದೇನೆ ಹೇಳೋದು ಮೊದಲು ತೆಗೆದು ಪಕ್ಕದಲ್ಲಿಡಿ. ಏನ್ ಮಾಡ್ಬೇಕು? ವೃತ್ತಿ, ನಾನು ಭಗವಂತನ ಕೈಯಲ್ಲಿ ಒಂದು ಸಾಧನ ಅಷ್ಟೇ. ಅಲ್ಲೂ ಕೂಡ ಮಾನದ ನಿರೀಕ್ಷೆಯನ್ನು ಕೂಡ ಇರಬೇಡಿ. ಫಸ್ಟ್ ಪರಿವರ್ತನೆ ಏನ್ ಮಾಡ್ಕೊಳ್ಬೇಕು? ವೃತ್ತಿ. ಏನು ವೃತ್ತಿ ಮಾಡ್ಬೇಕು? ನಾನು ಆತ್ಮಿಕ ವೃತ್ತಿಯನ್ನೇ ಮಾಡ್ಬೇಕು. ಅದಕ್ಕೆ ತಕ್ಕಾಗಿ ದೃಷ್ಟಿಯಲ್ಲೂ ನಿರ್ಮಾಣತೆ. ಯಾರನ್ನ ನೋಡ್ತಿರೋ ಆತ್ಮಿಕವಾಗಿ ನೋಡಿ, ಯಾವುದೇ ರೀತಿ ದೃಷ್ಟಿಯಿಂದ ನಿರೀಕ್ಷೆಯನ್ನ ಮಾಡಬೇಡಿ. ನೆಕ್ಸ್ಟ್ ವಾಣಿಯಲ್ಲಿ ನಿರ್ಮಾಣತೆ. ವೃತ್ತಿ ಕ್ಲಿಯರ್ ಆಗಿದ್ದೆ ನೋಡಿ,
ದೃಷ್ಟಿಯಲ್ಲೂ ಕೂಡ ನೀವು ನಿರೀಕ್ಷೆಯನ್ನ ಮಾಡೋದಿಲ್ಲ, ವಾಣಿಯಲ್ಲೂ ಕೂಡ ಮಧುರತೆ ಬರ್ತದೆ, ಸದಾಕಾಲ ಬೇರೆಯವ್ರಿಗೆ ಕೊಡಬೇಕು ಅನ್ನುವಂತ ಮನೋಭಾವನೆ ಬರ್ತದೆ. ಆಮೇಲೆ ಸಂಬಂಧ ಸಂಪರ್ಕದಲ್ಲೂ ಕೂಡ ನಿರ್ಮಾಣತೆ ಬರ್ತದೆ. ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ, ನಾನು ಸ್ಪೀಕರ್ ಅಲ್ವಾ, ಹೌದು ಸ್ಪೆಷಲ್ ಊಟ ಕೊಡ್ಬೇಕು, ಸ್ಪೆಷಲ್ ಮಂಚ ಕೊಡ್ಬೇಕು, AC ಅಲ್ಲಿ ನಮ್ಗೆ ರಿಸರ್ವೇಶನ್ ಮಾಡ್ಕೊಡ್ಬೇಕು, ನಾನು ಊಟ ಆದ್ಮೇಲೆ ನನಗೆ ಊಟ ತಟ್ಟೆ ತೊಳೆದು ಕೊಡ್ಬೇಕು, ಯಾಕೆ ಹೇಳಿ ಸ್ಪೀಕರ್ ಅಲ್ವಾ. ಆ ಅಭಿಮಾನ ತಗೊಂಡು ಹೋದಾಗ, ಆರ್ತಿ ಗೌರವ ಸಿಗದಿದ್ದಾಗ ನಿಮ್ಮ ಮನಸ್ಸಿನಾಗ್ತದೆ ಡಿಸ್ಟರ್ಬೆನ್ಸ್ ಆಗ್ತದೆ. ಯಾವುದೇ ನಿರೀಕ್ಷೆ ಇಟ್ಕೊಂಡು ಹೋಗ್ಬೇಡಿ. ಯಾರೇ ನಿಮ್ಗೆ ಗೌರವವನ್ನ ಕೊಡ್ಲಿ, ಅಪಮಾನವನ್ನ ಮಾಡಿ, ಏನು ಮಾಡಿದ್ರು ಕೂಡ ಎಲ್ಲೂ ಯಾರತನೂ ಕೂಡ ಅಣ್ಣವ್ರೆ ಏನು ನಮ್ಮ ಮನೆಯವ್ರು ನಮ್ಮ ಮಾತೇ ಕೇಳೋದಿಲ್ಲ, ಯಾಕೆ ಕೇಳ್ಬೇಕು, ಯಾಕ್ರಿ ಕೇಳ್ಬೇಕು? ಯಾವ್ದೋ ಜನ್ಮದಲ್ಲಿ ಚೆನ್ನಾಗಿ ಬಾಯಿಗೆ ಬಂದಾಗ ಬೈದಿರ್ಬೇಕು, ಪತಿ ಆಗ್ಬಿಟ್ಟು. ಇವಾಗ ಉಲ್ಟಾ ಆಗ್ಬಿಟ್ಟು ಅವರು ಪತಿ ಆಗಿದ್ದಾರೆ, ನೀವು ಪತ್ನಿ ಆಗಿದ್ದಾರೆ, ರಿಟರ್ನ್ ಬರ್ತಾ ಇದೆ ಇಷ್ಟ, ನಿಮ್ದೇ ಕರ್ಮದ ಲೆಕ್ಕಾಚಾರ. ನೀವು ಒಳ್ಳೇದನ್ನ ಕೊಟ್ಟಿದ್ರೆ ಅವ್ರು ಒಳ್ಳೇದನ್ನೇ ಕೊಟ್ಟಿರ್ತಾರೆ. ಅದು ಅವ್ರು ನಿಂದನೆ ಮಾಡಬಾರದು ಅಂತಂದ್ರೆ ಇವತ್ತು ರಾಜಯೋಗ ಮಾಡ್ಬಿಟ್ಟು ಆತ್ಮಿಕವಾಗಿ ಅಕೌಂಟ್ ಅನ್ನ ಸೆಟ್ಲ್ಮೆಂಟ್ ಮಾಡಿ. ನೋಡಿ, ನಿಮ್ಮನೆ ಎದುರುಗಡೆ ಯಾರೋ ಬಂದ್ಬಿಟ್ಟು ಗಲಾಟೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಅವ್ರದ್ದು ಸಾಲ ತಗೊಂಡ್ರೆ ಮಾತ್ರ ಅವ್ರು ಬಂದ್ಬಿಟ್ಟು ಏನ್ ಮಾಡ್ಬೋದು, ನಿಮ್ಮ ಎದುರುಗಡೆಗೆ ಗಲಾಟೆ ಮಾಡ್ಲಿಕ್ಕೆ ಸಾಧ್ಯ. ಏನೂ ಕಾರಣ ಇಲ್ದೇನೆ ಅವ್ರು ಗಲಾಟೆ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಅವ್ರಕ್ಕಿಂತ ಜನ ಗಲಾಟೆ ಮಾಡ್ಲಿಕ್ಕೆ ನಿಮ್ಗೂ ಕೂಡ ಬರ್ತದೆ. ನಿಮ್ಮಿಂದ ತಪ್ಪಾಗಿದ್ದರೆ ತಾನೇ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಮುಖ್ಯವಾಗಿ ಸ್ಥೂಲ ಮತ್ತು ಸೂಕ್ಷ್ಮ ರೂಪದಲ್ಲೂ ಕೂಡ ಎಲ್ಲೂ ಕೂಡ ಮಾನವನ್ನ ನಿರೀಕ್ಷೆ ಮಾಡಬೇಡಿ. ಹೆಸರು ಬೇಕು, ಕೀರ್ತಿ ಬೇಕು. ಯಾಕಂದ್ರೆ ಮಾನ ಇದ್ದಷ್ಟು ಅದು ಸಿಗದಿದ್ದಾಗ ನಿಮ್ಗೆ ಬೇಜಾರಾಗ್ತದೆ, ಅಭಿಮಾನ ಬರ್ತದೆ, ಕ್ರೋಧ ಬರ್ತದೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಮುಖ್ಯವಾಗಿ ವೃತ್ತಿಯನ್ನು ಬದಲಾವಣೆ ಮಾಡಿದ್ರೆ ದೃಷ್ಟಿನೂ ಅದೇ ರೀತಿ ಆಗ್ತದೆ, ವಾಣಿನೂ ಅದೇ ರೀತಿ ಬರ್ತದೆ, ಮತ್ತೆ ಸಂಬಂಧ ಸಂಪರ್ಕದಲ್ಲೂ ಕೂಡ ನಿರ್ಮಾಣತೆ ಹೇಳುದು ಬಂದ್ಬಿಡ್ತದೆ. ಈ ರೀತಿ ಸಂಪೂರ್ಣವಾಗಿ ನಿರಾಕಾರಿ ಆಗ್ಬೇಕು. ಎಲ್ಲಾ ಕರ್ಮವನ್ನು ಭಗವಂತನ ಹತ್ರ ಮಾಡಿಸಿ ಏನೂ ಇಚ್ಛೆ ಇಲ್ಲದೇನೆ ನಿರ್ವಿಕಾರಿ ಆಗ್ಬೇಕು. ಮತ್ತೆ ಯಾವುದೇ ರೀತಿ ಅಹಂಕಾರ ಬರಬಾರ್ದು. ಅಹಂಕಾರ ಬರಬಾರ್ದು ಅಂತಂದ್ರೆ ಎಲ್ಲೂ ಮಾನವನ್ನ ಸೂಕ್ಷ್ಮವಾಗಿ ಸ್ಥೂಲವನ್ನ ನಿರೀಕ್ಷೆ ಮಾಡಬೇಡಿ, ಸ್ವೀಕಾರನು ಕೂಡ ಮಾಡಬೇಡಿ. ಸರಿ, ಇಷ್ಟೆಲ್ಲ ಆಯ್ತು. ಮುಂದೇನು ಮಾಡ್ಬೇಕು, ಸಮಯದ ಅನುಸಾರ ಸೇವೆ ಹೇಗೆ ಮಾಡಬೇಕು ನೋಡಿ. ನಿನ್ನೆ ಮುರ್ಲಿಯಲ್ಲಿ ಬಾಬಾ ಹೇಳಿದ್ರು, ಇವತ್ತಿನ ಮುರ್ಲಿಯಲ್ಲಿ ಆಜ್ಞಾಕಾರಿಗಳಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಡಿ ಅಂತ. ಇಲ್ಲಿ ಬಾಬಾ ಸೇವೆಯನ್ನು ಹೇಗೆ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಹೊಸ ಹೊಸ ಪ್ಲಾನ್ ಅನ್ನ ಮಾಡ್ತಿದ್ದೀರಾ, ಪ್ರೋಗ್ರಾಮ್ಗಳನ್ನು ಮಾಡ್ಬೇಕು, ದೊಡ್ಡ ಪ್ರೋಗ್ರಾಮ್ ಮಾಡ್ಬೇಕು, ಬಿಲ್ಡಿಂಗ್ ಅನ್ನ ಕೊಟ್ಬೇಕು, ಸಂದೇಶ ಕೊಡ್ಬೇಕು, ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ಬೇಕು. ಎಷ್ಟು ಮಜಾ ಗೊತ್ತಾ? ಬಾಬನ ಮುರಳಿಗಳು ಕೆಲವೊಂದ್ಸಲ ಅರ್ಥನೇ ಆಗೋದಿಲ್ಲ. ಶಿವರಾತ್ರಿನ ಧೂಮ್ ಧಾಮ್ ಆಗಿ ಮಾಡಿ ಅಂತ ಹೇಳಿದ್ರು. ಪಾಂಪ್ಲೆಟ್ಸ್ ಗಳನ್ನು ಪ್ರಿಂಟ್ ಮಾಡಿ, ಅವ್ರಿಗೆ ಕೊಡಿ, ಇವ್ರಿಗೆ ಕೊಡಿ, ಮತ್ತೊಂದು ಮಾಡಿ, ಮಗದೊಂದು ಮಾಡಿ ಅಂತ ಸಾಕಾರ ಮುರಳಿಲಿ ಹೇಳಿದ್ರು ಬಾಬಾ. ಓಕೆನಾ? ಇಲ್ಲಿ ಏನ್ ಹೇಳ್ತಿದ್ರೆ, ಸ್ವಲ್ಪ ಸೂಕ್ಷ್ಮವಾಗಿ ಗಮನವನ್ನ ಕೊಡಿ. ಇದನ್ನು ಯಾರು ಮಾಡ್ಬೇಕು, ಅದನ್ನು ಯಾರು ಮಾಡ್ಬೇಕು ಅಂತ. ಸರಿನಾ? ಓಕೆ, ಸಂಬಂಧ ಸಂಪರ್ಕವನ್ನ ಹೆಚ್ಚಿಗೆ ಮಾಡಬೇಕಾಗ್ತದೆ, ದೊಡ್ಡ ಪ್ರೋಗ್ರಾಮ್ಗಳನ್ನ ಮಾಡಬೇಕಾಗ್ತದೆ. ಆದರೆ ವರ್ತಮಾನ ಸಮಯದ ಅನುಸಾರ ಸೇವೆಯ ಗತಿ ತುಂಬಾ ತೀವ್ರವಾಗಿ ಮುಂದುವರಿಬೇಕಾಗ್ತದೆ. ನಿಮ್ಮಲ್ಲಿ ಒಂದು ವಿನಂತಿ, ನಿಮಗೆ ಸೇವೆಯಲ್ಲಿ ಸಫಲತೆ ಸಿಗಬೇಕು ಅಂತಂದ್ರೆ ಆತ್ಮೀಯರೇ, ಸಮಯದ ಅನುಸಾರ ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಾರೋ ಅದ ಕಡೆ ಸ್ಪಷ್ಟವಾದ ಗಮನವನ್ನ ಇಟ್ಟು ಅದರಂತೆ ನೀವು ಸೇವೆಯನ್ನ ಮಾಡಿದರೆ ಮಾತ್ರ ನಿಮಗೆ ನಿರೀಕ್ಷಿತ ಫಲ ಸಿಗ್ತದೆ, ಖಂಡಿತವಾಗ್ಲೂ ಕೂಡ. ಹಾಗೆ ಈ ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ ನೋಡಿ. ಬಾಬಾ ಹೇಳ್ತಾರೆ, ವಾಣಿಯ ಸೇವೆಯನ್ನ ಮಾಡಿ. ನಾನು ಬೇಡ ಅಂತ ಹೇಳಲಿಲ್ಲ. ಆದ್ರೆ ವಾಣಿಯ ಸೇವೆಯನ್ನ ಮಾಡುವ ಮೊದಲು ವಾಯುಮಂಡಲ ವಾತಾವರಣವನ್ನ ರೆಡಿ ಮಾಡಿ ಸೇವೆಯನ್ನ ಮಾಡಿ. ಅಂದ್ರೆ ಇವಾಗ ಇಲ್ಲಿ ಕ್ಲಾಸ್ ಮಾಡ್ತಿದೀವಿ ಅಂದ್ರೆ 15-20 ನಿಮಿಷ ಮೊದಲು ಯೋಗ ಮಾಡಬೇಕು. ಬಾಬ್ ದಾದಾ ಗುಲ್ಜಾರ್ ದಾರಿ ಶರೀರದಲ್ಲಿ ಡೈಮಂಡ್ ಡಾಲರ್ ಬಂದಾಗ ಏನ್ ಮಾಡ್ತಾರೆ, ಫಸ್ಟಿಗೆ ದೃಷ್ಟಿಯನ್ನ ಕೊಟ್ಟು ವಾಯುಮಂಡಲವನ್ನ ಶುದ್ಧ ಮಾಡಿ ಆಮೇಲೆ ತಾನೇ ಜ್ಞಾನವನ್ನ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ಏನ್ ಮಾಡ್ಬೇಕು, ನಾವು ಮೊದಲು ವಾಯುಮಂಡಲವನ್ನ ರೆಡಿ ಮಾಡ್ಬೇಕು. ಸರಿ, ಮಕ್ಕಳ ಪ್ರಶ್ನೆ, ಹೌದು ಬಾಬಾ ವಾಯುಮಂಡಲ ರೆಡಿ ಮಾಡ್ಬೇಕು ಅಂತ ನೀವ್ ಹೇಳ್ತೀರಾ, ವಾಣಿ ಸೇವೆಯನ್ನ ಮಾಡ್ಬೇಕಾದ್ರೆ ನಾವೆಲ್ಲೋ ಲೌಕಿಕದವ್ರ ಮನೆಗೆ ನಾವು ಹೋಗಿರ್ತೀವಿ, ಅಲ್ಲಿ ಸೇವೆಯನ್ನ ಮಾಡ್ಬೇಕು, ಅಥವಾ ಎಲ್ಲೋ ಒಂದ್ ಕಡೆ ಜಾತ್ರೆಯಲ್ಲಿ ಮಾಡ್ಬೇಕಾಗ್ತದೆ. ಆವಾಗ ನಾವ್ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಯೋಗ ಮಾಡ್ತೀವಿ ಅಂದ್ರೆ ಜನ ಕಾಯ್ಬೇಕಲ್ಲ, ಅವ್ರೇ ನಮ್ಮ ಹತ್ರ ದೃಷ್ಟಿ ತಗೊಳ್ತಾರ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ನೀವ್ ಎಲ್ಲಿ ಸೇವೆ ಹೋಗ್ಬೇಕು ಅಂತ ನಿಮ್ಗೆ ಗೊತ್ತಿರ್ತದೆ ತಾನೆ. ಇರುವಂತ ಸ್ಥಳದಿಂದನೇ ಆ ಒಂದು ಸ್ಥಳವನ್ನ ಇಮರ್ಜ್ ಮಾಡ್ಬಿಟ್ಟು ಅಲ್ಲಿ ಒಂದು ವಾಯುಮಂಡಲವನ್ನ ಮೊದಲು ರೆಡಿ ಮಾಡಿ. ನೀವು ಯಾವ ಮೂಲೆಯಲ್ಲಿದ್ರು ಕೂಡ ರಾಕೆಟ್ ರೂಪದಲ್ಲಿ 1 ಸೆಕೆಂಡ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡಬಹುದು, ಸೇವೆಯನ್ನ ಮಾಡಬಹುದು. ಅದಕ್ಕಾಗಿ ವಾಣಿಯ ಜೊತೆಗೆ ಭಗವಂತನ ಶಕ್ತಿ, ಸಂಬಂಧ, ಪ್ರೀತಿ,
ಗೌರವ, ಸ್ನೇಹ, ಆತ್ಮೀಯತೆ, ವಾಯುಮಂಡಲ, ವೈಬ್ರೇಷನ್ ಎಲ್ಲವನ್ನು ಸೇರಿಸಿ ಬಿಟ್ಟು ವಾಣಿಯ ಸೇವೆಯನ್ನ ಮಾಡಬೇಕು. ಒಂದೇದು ಎರಡು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆತ್ಮೀಯರೇ, ಈ ಒಂದು ಮುರಳಿಯಲ್ಲಿ ಬಾಬಾ ಹೇಳಿರುವಂತದ್ದು ಸೇವೆಯನ್ನು ಹೇಗೆ ಮಾಡಬೇಕು ಅಂತ. ಹೇಗೆ ಮಾಡಬೇಕು ಅಂತಂದ್ರೆ, ಒಂದು ನೀವೇನು ಮಾಡಬೇಕು ಕರೆಕ್ಟ್ ಆಗಿ ಕೇಳಿ, ನೀವೇನು ಮಾಡಬೇಕು. ಈಗ ನಾವೊಬ್ಬರೇ ಮಾಡ್ಲಿಕ್ಕೆ ಹೋಗೋದ್ರಲ್ಲಿ ಬೇರೆಯವ್ರ ಹತ್ರನೂ ಕೂಡ ಸಹಯೋಗ ಪಡ್ಕೊಳ್ಬೇಕಲ್ಲ. ಅಲ್ಲಿ ಒಂದು ಸುಂದರ ಮಾತನ್ನು ಹೇಳಿದ್ರು, ಸಂಪರ್ಕದಲ್ಲಿರುವಂತ ಆತ್ಮಗಳನ್ನು ಉಪಯೋಗ ಮಾಡಿ ಅಂತ. ಈ ವರ್ಡ್ ತುಂಬಾ ಇಂಪಾರ್ಟೆಂಟ್. ಸಂಬಂಧ ಅಂತ ಹೇಳಿಲ್ಲ ಬಾಬಾ, ಸಂಪರ್ಕ. ಸಂಪರ್ಕ ಅಂತಂದ್ರೆ ಏನು? ಅವರು ಬಾಬನ ಮಕ್ಕಳು ಇರೋದಿಲ್ಲ, ಅದು ಸ್ವಲ್ಪ ಇರ್ತಾರೆ. ಸ್ವಲ್ಪ ಅಂದ್ರೆ ಮೌಂಟ್ ಅಬುಗೆ ಹೋಗ್ಬಿಟ್ಟು ಬಂದಿದ್ದಾರೆ, 7 days ಕೋರ್ಸ್ ತಗೊಂಡಿದ್ದಾರೆ, ಸ್ವಲ್ಪ ಇರ್ತಾರೆ ಅಷ್ಟೇ. ಹಾಗಂತ ಅವ್ರಿಗೆ ಸೇವೆ ಮಾಡುವಂತ ಇಚ್ಛೆ ಇರ್ತದೆ. ನಾನು ಕೂಡ ನೋಡಿದ್ದೇನೆ ನನ್ನ ಈಶ್ವರಿ ಜೀವನದಲ್ಲೂ ಕೂಡ ಎಷ್ಟೋ ಜನ ಆತ್ಮಗಳು, ಅಣ್ಣವರೇ ನೀವು ಸೇವೆಯನ್ನ ಮಾಡಿ ಅದಕ್ಕೆ ತಕ್ಕ ಹಾಗೆ ನಾವು ಎಲ್ಲಾ ರೀತಿಯ ಸಹಯೋಗವನ್ನ ನಿಮ್ಗೆ ಕೊಡ್ತೀವಿ. ಇಲ್ಲಿಯವರೆಗೆ ಈಶ್ವರಿಯ ಪರಿವಾರದವರಿಂದ ನಾವೇನ್ ಮಾಡಿದ್ವಿ, ಸಹಯೋಗವನ್ನ ಪಡ್ಕೊಂಡ್ವಿ. ಇನ್ನು ಮೇಲೆ ಬಾಬಾ ಸಂಪರ್ಕದಲ್ಲಿ ಅಂದ್ರೆ ಈ ವರ್ಷದಲ್ಲಿ ನಿಮಗೆ ಈಶ್ವರಿಯ ಪರಿವಾರದವರಲ್ಲ, ಸಂಪರ್ಕದಲ್ಲಿ ಇರುವಂತ ಆತ್ಮಗಳು, ಅದು ಒಂದೇ ಆತ್ಮನೂ ಕೂಡ ಆಗಿರಬಹುದು, ನಿಮ್ಮ ಎದುರುಗಡೆಗೆ ಬಂದ್ಬಿಟ್ಟು ನಾನು ಸೇವೆ ಮಾಡ್ಲಿಕ್ಕೆ ರೆಡಿ ಇದ್ದೇನೆ, ನನಗೆ ಸಹಯೋಗ ಕೊಡಿ ಅಂತ ಹೇಳ್ತಾರೆ. ಅಂತಂದ್ರೆ ಏನು? ಅವ ಸ್ಪಷ್ಟವಾಗಿ ಹೇಳಿದ್ದಾರೆ, ರೆಡಿಮೇಡ್ ಸ್ಟೇಜ್ ಸಿಗ್ತದಂತ. ಕರೆಕ್ಟ್ ಆಗಿ ಕೇಳ್ತಾ ಹೋಗಿ ಮುರಳಿಯನ್ನು ನೀವು ಇನ್ನೊಂದ್ಸಲ ಸ್ಟಡಿ ಮಾಡಿ. ರೆಡಿಮೇಡ್ ಸ್ಟೇಜ್ ಸಿಗ್ತದೆ. ಯಾರು? ಈಶ್ವರಿ ಪರಿವಾರದಲ್ಲಿ ನಿಮ್ಮ ಸಹೋದರ ಆತ್ಮಗಳು ರೆಡಿ ಮಾಡಿರುವಂತ ಸ್ಟೇಜ್ ಅಲ್ಲ, ಲೌಕಿಕದವರು ರೆಡಿ ಮಾಡಿರುವಂತ ಸ್ಟೇಜ್ ಇರ್ತದೆ. ನೀವು ಬಂದ್ಬಿಟ್ಟು ಕ್ಲಾಸ್ ಅನ್ನ ಮಾಡಿ, ಯೋಗವನ್ನು ಮಾಡಿ. ಇದನ್ನು ಯಾಕೆ ಬಾಬಾ ಹೇಳ್ತಿದ್ದಾರೆ ಅಂತಂದ್ರೆ, ಮಕ್ಕಳೇ ನಿಮ್ಮ ಯೋಗ ಎಷ್ಟು ಪವರ್ಫುಲ್ ಆಗಿರ್ಬೇಕು ಅಂತಂದ್ರೆ, ನಿಮ್ಮ ಸಹೋದರ ಸಹೋದರಿ ಆತ್ಮರಿಗೂ ಕೂಡ ಕಷ್ಟ ಪರಿಶ್ರಮ ಆಗಬಾರದು. ಲೌಕಿಕದವರು, ಸೇವಾ ಮನೋಭಾವನೆ ಇರುವಂತವರು, ಯಾರಿಗೆ ಬುದ್ಧಿಯ ಬೀಗವನ್ನ ಬಾಬಾ ಓಪನ್ ಮಾಡಿದ್ರು. ಇವತ್ತು ನೋಡಿ ಶಿವಾನಿ ಬೆಹನ್ ಫಾರ್ ಎಕ್ಸಾಂಪಲ್, ಲೌಕಿಕದವರು ಪ್ರೋಗ್ರಾಮ್ ಫಿಕ್ಸ್ ಮಾಡ್ತಾರೆ. ಜಸ್ಟ್ ಬಂದ್ಬಿಟ್ಟು ನೀವು ಕ್ಲಾಸ್ ಅನ್ನ ಕೊಡಿ, ಸ್ಟೇಜ್ ರೆಡಿ ಮಾಡ್ಬೇಕಾಗಿಲ್ಲ, ಇನ್ವಿಟೇಷನ್ ಮಾಡ್ಬೇಕಾಗಿಲ್ಲ, ಗೆಸ್ಟ್ ಅನ್ನ ನೋಡ್ಕೊಂಡು ಬರ್ಬೇಕಾಗಿದ್ದಿಲ್ಲ, ರಿಬ್ಬನ್ ಕಟ್ ಮಾಡ್ಬೇಕಾಗಿದ್ದಿಲ್ಲ, ಹೂ ತರಬೇಕು, ಏನೂ ಇಲ್ಲ. ಜಸ್ಟ್ ಬಂದ್ಬಿಟ್ಟು ಮಾಡ್ಕೊಂಡು ಹೋಗಿ. ಲೌಕಿಕದವರು ಮಾಡ್ತಾರೆ. ಅಂದ್ರೆ ಆ ಒಂದು ಮನೋಸ್ಥಿತಿ ಇಲ್ಲ ಅಂತಂದ್ರೆ, ನೀವೇ ಹೋಗಿ ಸೆಂಟರ್ ಕ್ಲೀನ್ ಮಾಡಿ, ಬ್ಯಾನರ್ ಹಾಕಿ, ಅದು ಮಾಡಿ, ಟೋಲಿ ಮಾಡಿ, 15 ದಿನ ಸುಸ್ತೋ ಸುಸ್ತು. ಇಷ್ಟೆಲ್ಲಾ ಮಾಡ್ಕೊಂಡು ಆ ದಿನದಲ್ಲಿ ನೀವು ಯೋಗ ಮಾಡ್ಲಿಕ್ಕೆ ಕೂತ್ಕೊಂಡಾಗ ನಾನು ಹೇಳಿದ್ರು ಚೆನ್ನಾಗಿ ಮೈಕೈ ನೋವು ಬಂದ್ಬಿಟ್ಟು ನಿದ್ದೆ ಬಂದಿದ್ದು. ಓಕೆನಾ? ಅದಕ್ಕಾಗಿ ಸಮಯದ ಅನುಸಾರದಲ್ಲಿ ಆತ್ಮೀಯರೇ ಏನ್ ಮಾಡ್ಬೇಕಾಗ್ತದೆ, ಆ ಸಂಪರ್ಕದಲ್ಲಿ. ಅಂತಂದ್ರೆ ನೀವು ಇಷ್ಟು ಯೋಗ್ಯರಾದಾಗ, ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಈ ರೀತಿ ನಿರಹಂಕಾರಿ ಆತ್ಮಗಳು ಆದಾಗ ಇಂಥ ಸೆಲೆಕ್ಟೆಡ್ ಆತ್ಮಗಳು ಸಂಪರ್ಕದಲ್ಲಿ ನಿಮ್ಮಲ್ಲಿ ಬರ್ತಾರೆ. ಬಂದು ನಮ್ಮ ಸಹಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಅವರ ಧನ ಸಹಾಯನೋ ಸ್ಥೂಲ ಸಹಾಯನೋ ನೀವು ಮಾಡ್ತಾ ಮಾಡ್ತಾ ಹೋದಾಗ ಅವರು ಸಂಪರ್ಕದಿಂದ ಸಹಯೋಗಿಗಳಾಗ್ತಾರೆ. ಸಹಯೋಗ ಮಾಡ್ತಾ ಮಾಡ್ತಾ ಬಂದಾಗ ಏನಾಗ್ತದೆ ಅಂತಂದ್ರೆ, ಅವರು ಜ್ಞಾನವನ್ನು ಅರ್ಥ ಮಾಡ್ಕೊಳ್ತಾ ಮುಖ್ಯವಾಗಿ ಅವರ ಒಂದು ಧನ ಸಹಯೋಗದಿಂದ, ಸ್ಥೂಲ ಸಹಯೋಗದಿಂದ ಯಾವ ಆತ್ಮಗಳು ಪ್ರಯೋಜನ ಪಡ್ಕೊಂಡಿದಾರೋ ಅವರ ಪ್ರತ್ಯಕ್ಷವಾದಂತ ಆಶೀರ್ವಾದದ ಸುಖ ಅವರಿಗೆ ಸಿಕ್ಕಿಬಿಟ್ಟು ಅವರು ಪಕ್ಕಾ ಬೇಕೇ ಆಗ್ತಾರೆ. ಇದನ್ನ ನಾನು ಬೆಂಗಳೂರಿನಲ್ಲಿ ಒಂದು ಮನೆಯಲ್ಲಿ ನೋಡಿದ್ದೇನೆ. ಒಂದು ಪರಿವಾರದಲ್ಲಿ ಜ್ಞಾನ ಕೊಡ್ಲಿಕ್ಕೆ ಹೋದಾಗ ಪತಿ ಪತ್ನಿ ಇಬ್ರು ಜ್ಞಾನವನ್ನ ಪಡ್ಕೊಂಡ್ರು. ಪತ್ನಿಗೆ ಜ್ಞಾನದಲ್ಲಿ ಪಕ್ಕಾ ಆಯ್ತು, ಪತಿಗೆ ಅಷ್ಟು ಪರ್ಫೆಕ್ಟ್ನೆಸ್ ಇರ್ಲಿಲ್ಲ. ಅದು ಪತ್ನಿಯ ಆಧಾರದಿಂದ ಮನೆಯಲ್ಲಿ ಬಟ್ಟಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವರು ಸ್ವಲ್ಪ ಹೈಲಿ ಎಜುಕೇಟೆಡ್. ಮಾಡ್ತಾ ಮಾಡ್ತಾ ಅಲ್ಲಿ ಬಂದಿರುವಂತ ಆತ್ಮಗಳು ತುಂಬಾ ಸ್ಥೂಲ ಕರ್ಮನೂ ಕೂಡ ಮಾಡಿದ್ರು. ಆ ಬಟ್ಟೆಯಲ್ಲಿ ಅವರು ತುಂಬಾ ಏನ್ ಮಾಡಿದ್ರು, ಧನವನ್ನು ವಿನಿಯೋಗವನ್ನ ಮಾಡಿದ್ರು. ಆದ್ರೆ ಬಟ್ಟಿ ಮುಗಿದ ಮೇಲೆ ಅಲ್ಲಿರುವಂತ ಆತ್ಮಗಳ ಒಂದು ಮಾತು, ಅವ್ರ ವೈಬ್ರೇಷನ್, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ನೋಡಿ ಆ ಖುಷಿಯಿಂದ ಅವ್ರು ಪಕ್ಕಾ ಬೇಕೇ ಆದ್ರು. ಇದನ್ನು ಹೇಳಿದಾಗ ನನಗೆ ಒಂದು ನೆನಪು ಬಂತು. ಹಾಗೆ ನೀವೇನ್ ಮಾಡ್ಬೇಕು, ಆ ಸಂಪರ್ಕದಲ್ಲಿ ನಿಮ್ಮ ಆತ್ಮಗಳು ಬರ್ತಾರೆ, ಅದನ್ನು ಉಪಯೋಗ ಮಾಡಿ ಅಂತ ನಿಮ್ಮ ಎದುರುಗಡೆಗೆ ಬರ್ತಾರೆ. ಆವಾಗ ಅವರ ಒಂದು ಮಾತನ್ನ, ಅವರ ಒಂದು ಧನವನ್ನ, ಸ್ಥೂಲವಾಗಿರೋದನ್ನ ನೀವು ಸಹಯೋಗದಲ್ಲಿ ತಗೊಳ್ಬೇಕು. ಆ ಮೂಲಕ ಸೇವೆಯನ್ನ ಮಾಡ್ಬೇಕು. ಆ ರೀತಿ ಮಾಡಿದಾಗ ಏನಾಗತ್ತೆ ಗೊತ್ತಾ, ನಿಮ್ಮ ಈಶ್ವರಿಯ ಪರಿವಾರದವರು ಕೂಡ ಆರಾಮ ಕುತ್ಕೊಂಡು ಹೋಗ್ಬೋದು. ನೀವೆಲ್ಲಿ ಸೇವೆಗೆ ಹೋಗ್ತೀರಾ, ನೀವು ಪರಿವಾರದವ್ರನ್ನ ಕರ್ಕೊಂಡು ಹೋಗಿ ಸೇವೆಯನ್ನ ಮಾಡಿ, ಆಮೇಲೆ ನೀವು ಪರಿವಾರದವ್ರು ಕನೆಕ್ಷನ್ ಅನ್ನು ಕೊಡಿ, ಕೊರೆ ಇನ್ನು ಮುಂದೆ ನೀವು ನೋಡ್ಕೊಳ್ಳಿ ಅಂತ. ನಾವೇ ಇನ್ನು ಮುಂದೆ ಹೋಗುವಂತದ್ದು ಸಮಯ ನಿಲ್ಲಬೇಕು. ಈ ರೀತಿ ವಾತಾವರಣ ಚೇಂಜ್ ಆಗ್ಬೇಕು ಅಂತ ಬಿಟ್ಟು ಹೇಳ್ತಾರೆ ಬಾಬಾ. ಅದಕ್ಕಾಗಿ ಏನ್ ಮಾಡ್ಬೇಕು, ಸೇವೆಯನ್ನ ಈ ರೀತಿ ಮಾಡ್ಬೇಕಾಗ್ತದೆ. ಮುಂದೆ
ಫಾಸ್ಟ್ ಅಲ್ಲಿ ನಾವು ಸೇವೆಯನ್ನ ಮಾಡಬೇಕು ಅಂತಂದ್ರೆ ಮಕ್ಕಳೇ, ನಿಮ್ಮ ಮಧ್ಯದಲ್ಲಿ ವ್ಯರ್ಥಗಳು ತುಂಬಾ ಇದ್ದಾವೆ. ಯಾವುದೋ ಒಂದು ಆತ್ಮದ ಪ್ರತಿ ಅವ್ರು ಹಾಗೆ ಮಾಡ್ತಾರೆ, ಇವ್ರು ಹೀಗ್ ಮಾಡ್ತಾರೆ, ಇವ್ರು ಹೀಗ್ ಮಾಡ್ಬೇಕಿತ್ತು, ಹಾಗೆ ಮಾಡ್ಬೇಕಿತ್ತು, ನಾನು ಹಾಗೆ ಸೇವೆ ಮಾಡ್ಬೇಕು, ಹೀಗೆ ಸೇವೆ ಮಾಡ್ಬೇಕು ಅಂತ ವ್ಯರ್ಥ ತುಂಬಾ ಇರುವಂತ ಕಾರಣದಿಂದ ಸೂರ್ಯನ ಪ್ರಕಾಶ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಆತ್ಮಗಳ ಹತ್ರ ಹೋಗ್ಬಿಟ್ಟು ತಲುಪ್ತಾ ಇಲ್ಲ. ಮಧ್ಯ ಗೋಡೆಯ ರೂಪದಲ್ಲಿ ಮತ್ತು ಮೋಡದ ರೂಪದಲ್ಲಿ ಮಧ್ಯದಲ್ಲಿ ಅಡ್ಡ ಬರ್ತಾ ಇದೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ಆತ್ಮರನ್ನ ಕ್ಷಮಿಸಿಬಿಡಿ. ಯಾರ್ದೇ ಜೊತೆ ದ್ವೇಷ, ಅಸೂಯೆ, ಧನ, ಹೊಟ್ಟೆ ಕಿಚ್ಚು ಎಲ್ಲವನ್ನ ಕ್ಷಮಿಸಿಬಿಡಿ. ಅವರು ಯಾವ ಮೂಲೆಯಲ್ಲಾದ್ರೂ ಆತ್ಮಗಳಿರ್ಲಿ, ನೀವು ಇಲ್ಲೇ ಕೂತ್ಕೊಂಡು ಸಕಾಶನ ಕೊಟ್ಬಿಟ್ಟು ಅದನ್ನ ಏನ್ ಮಾಡಿ ಕ್ಲಿಯರ್ ಮಾಡಿ. ಪ್ರತಿದಿನ ಪೂರ್ತಿ ವಿಶ್ವಕ್ಕೆ ಎಲ್ಲೆಲ್ಲ ಬೇಕೆ ಆತ್ಮಗಳು ಸೇವೆಯನ್ನ ಮಾಡ್ತಿದಾರೋ ಆ ಎಲ್ಲ ವಾತಾವರಣವನ್ನು ಶುದ್ಧ ಮಾಡುವಂತ ಕಾಯಕವನ್ನು ನೀವು ಮಾಡಿ. ಕೇವಲ ಒಂದು ಕಾರ್ಯಕ್ರಮಗಳಿಗೆ ಮಾತ್ರಲ್ಲ, ನಮ್ಮ ಸೆಂಟರ್ನಲ್ಲಿ ಏನ್ ಮಾಡ್ತಾರೆ ಆಗ ಮಾತ್ರಲ್ಲ, ಅವಾಗ ನೀವು ಸೆಂಟರ್ ಕಲ್ಯಾಣಕಾರಿಗಳಾದ ನೀವು ವಿಶ್ವ ಕಲ್ಯಾಣಕಾರಿಗಳಾಗ್ಬೇಕು ತಾನೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಅದ್ ಆಗ್ಬೇಕು ಅಂತಂದ್ರೆ ನೀವು ಯೋಗದಲ್ಲಿ ಕುತ್ಕೊಂಡಾಗ ಯಾರ ಜೊತೆ ವ್ಯರ್ಥ ಇದೆಯೋ ಅವ್ರು ಹಂಗ್ ಮಾಡಿದ್ರಲ್ಲ, ಇವ್ರ ಯಾಕೆ ಹಿಂಗ್ ಮಾಡ್ಬೇಕಿತ್ತು, ಅವ್ರು ಹಂಗ್ ಮಾಡಬಾರ್ದಿತ್ತಲ್ಲ, ಹೀಗೆ ವ್ಯರ್ಥ ಕರ್ಮದಲ್ಲೂ ಯೋಗದ ಸಮಯದಲ್ಲೂ ಮುಂದೆ ಮಧ್ಯದಲ್ಲಿ ಬಂದಿರುವಂತ ಕಾರಣದಿಂದ ಎಷ್ಟು ಸಕಾಶ ಸೇವೆಗೆ ಯೋಗ್ಯಲಾಗಲಿಕ್ಕೆ ಸಿಗಬೇಕು ಅದನ್ನು ಎಷ್ಟು ನಿಮ್ಗೆ ಸಿಗೋದಿಲ್ಲ. ಅದಕ್ಕಾಗಿ ಆದಷ್ಟು ವ್ಯರ್ಥವನ್ನ ಬಿಟ್ಟು ಸಮರ್ಥರಾಗುವಂತ ಪ್ರಯತ್ನವನ್ನು ಮಾಡಿ. ನಿಮ್ಮ ಸಂಪರ್ಕದಲ್ಲಿ ಬರುವಂತ ಆತ್ಮಗಳು, ಅದಕ್ಕೆ ಬಾಬಾ ಒಂದು ಶಬ್ದವನ್ನು ಯೂಸ್ ಮಾಡುದು ಸಂಪರ್ಕ ಅಂತ ಹೇಳಿದ್ರು, ಸಂಬಂಧ ಅಂತ ಹೇಳಲಿಲ್ಲ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಅದಕ್ಕಾಗಿ ಅವರಿಗೆ ಸೇವೆಯನ್ನು ಮಾಡಿಸಲಿಕ್ಕೆ ಅವರಿಗೆ ಅವಕಾಶವನ್ನ ಕೊಡಿ. ಅರ್ಥ ಮಾಡ್ಕೊಳ್ಳಿ, ಆರಂಭದಲ್ಲಿ ಸೇವೆಯನ್ನು ಸ್ಥೂಲವಾಗೇ ಮಾಡ್ತಾರೆ, ಧನದಿಂದನೇ ಮಾಡ್ತಾರೆ. ಆಮೇಲೆ ಯೋಗ ಮಾಡ್ತಾ ಹೋದಾಗ ಅವ್ರಿಗೆ ಮನಸ್ಸಾ ಸೇವೆ ಮಾಡ್ಲಿಕ್ಕೆ ಏನಾಗ್ತದೆ, ರಾಜಯೋಗ ಮಾಡ್ಲಿಕ್ಕೆ ಪ್ರೇರಣೆ ಹೇಳುವಂಥದ್ದು ಸಿಗ್ತದೆ. ಸರಿ, ಮತ್ತೆ ಈ ವರ್ಷ ನೀವು ಹೇಗೆ ಫಿಕ್ಸ್ ಮಾಡ್ಕೊಳ್ಬೇಕು ಅಂತಂದ್ರೆ, ಸೇವೆ ಮಾಡ್ಬೇಕು ಅಂದ್ರೆ 12 ತಿಂಗಳು ಬರೀ ಸೇವೆ ಮಾಡ್ತಾ ಇರೋದಲ್ಲ, ಫಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ 2 ತಿಂಗಳು ಏನ್ ಮಾಡ್ಬೇಕು, ಬಟ್ಟಿ ತಪಸ್ಸನ್ನ ಮಾಡ್ಬೇಕು. ಇನ್ನೊಂದು 2 ತಿಂಗಳು ಸಣ್ಣ ಸಣ್ಣ ಪ್ರೋಗ್ರಾಮ್ ಇರ್ಲಿ, ಆಮೇಲೆ ದೊಡ್ಡ ಪ್ರೋಗ್ರಾಮ್ ಇರ್ಲಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಹೋಗ್ಬೇಕು. ಬರೀ ನಾನು 12 ತಿಂಗಳು ಬರೀ ಸೇವೆನೇ ಮಾಡ್ತೇನೆ ಅಂದ್ರೂ ಆಗೋದಿಲ್ಲ, ಬರೀ 12 ತಿಂಗಳು ನಾನು ತಪಸ್ಸೇ ಮಾಡ್ತೇನೆ ಅಂತಂದ್ರೂ ಕೂಡ ಆಗೋದಿಲ್ಲ. ಸಮಯದ ಅನುಸಾರ ಅವಕಾಶ ಸೇವೆ ಮಾಡ್ತಿದ್ದೀರಿ ಅಂತ ತಿಳ್ಕೊಳ್ಳಿ. ಓಕೆ, ಸೇವೆ ಮಾಡ್ತಿದ್ದೀವಿ, 1 ತಿಂಗಳು ಲಾಕ್ಡೌನ್ ಆಗ್ಬಿಡ್ತು, ಅವಾಗ ಏನ್ ಮಾಡ್ತೀರಾ ಅವಾಗ ತಕ್ಷಣದಲ್ಲಿ ನನಗೆ ಸ್ವಪುರುಷಾರ್ಥ ಮಾಡ್ಲಿಕ್ಕೆ ಬಾಬಾ ಏನ್ ಮಾಡಿದಾರೆ, ಅವಕಾಶ ಕೊಟ್ಟಿದಾರಂತ ತಕ್ಷಣಕ್ಕೆ ನಿಮ್ಮ ಮೈಂಡ್ ಏನ್ ಮಾಡ್ಬೇಕು, ಟಕ್ ಅಂತ ಚೇಂಜ್ ಮಾಡ್ಬಿಡ್ಬೇಕು. ಯಾವ್ದು ಪ್ರೋಗ್ರಾಮ್ ಫಿಕ್ಸ್ ಆಗಿರ್ತದೆ ಕ್ಯಾನ್ಸಲ್ ಆಗ್ಬಿಡ್ತದೆ, ಯೋಚನೆ ಮಾಡಬೇಡಿ, ಪುರುಷಾರ್ಥದ ಕಡೆ ಗಮನ ಕೊಡಿ. ಓಕೆ, ಯಾವಾಗಲೂ 1 ತಿಂಗಳು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಏನಂತ, ಸ್ವಪುರುಷಾರ್ಥ. ಮಧ್ಯದಲ್ಲಿ ಸೇವೆ ಬಂದ್ಬಿಡ್ತು, ಇಲ್ಲ ನಾನು ಸೇವೆಗೆ ಹೋಗುದಿಲ್ಲಪ್ಪ, ಯಾಕೆ ನಾನು ಏನ್ ಮಾಡ್ಬಿಟ್ಟಿದ್ದೇನೆ, ಸ್ವಪುರುಷಾರ್ಥಕ್ಕೆ ಟೈಮ್ ಫಿಕ್ಸ್ ಮಾಡ್ಬಿಟ್ಟಿದ್ದೇನೆ. ನೋ, ಯಾವಾಗ ಯಾವ ರೀತಿ ಆಗ್ತದೆ ಹಾಗೆ. ಓಕೆ, ಕೆಲವೊಂದ್ಸರಿ ದೊಡ್ಡ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿರ್ತೀರಾ, ಸಣ್ಣ ಕಾರ್ಯಕ್ರಮ ಸಿಗ್ತದೆ, ಅದಕ್ಕೂ ಇಲ್ಲ ನಾನಿವಾಗ ಫೇಮಸ್ ಅಪ್ಪ, ನನ್ನ ಎದುರು 50 ಜನಕ್ಕೆ ಹೆಚ್ಚಿಗೆ ಜನ ಇದ್ರೆ ಮಾತ್ರ ನಾನು ಕ್ಲಾಸಿಗೆ ಬರ್ತೀನಿ, ಇಲ್ಲಾಂದ್ರೆ ಬರೋದಿಲ್ಲ. ಹೀಗೆ ಎಲ್ಲೂ ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ನೀವೇನ್ ಮಾಡಬಾರ್ದು, ಬಂಧನದಲ್ಲಿ ತಟ್ಕೊಳ್ಬಾರ್ದು. ಅಂದ್ರೆ ಬಾಬಾ ಹೇಳ್ತಾ ಇರೋದೇನು, ಸ್ವಸ್ಥಿತಿ ಮತ್ತು ಸೇವೆ ಎರಡನ್ನೂ ಕೂಡ ಏನ್ ಮಾಡ್ಬೇಕಾಗ್ತದೆ, ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಈ ವರ್ಷ ಏನ್ ಮಾಡ್ಬೇಕಾಗ್ತದೆ, ವೃತ್ತಿಯ ಮೂಲಕ ವೈಬ್ರೇಷನ್ಸ್ ಅನ್ನ ಹರಡುವಂತ ಕೆಲಸವನ್ನ ಮಾಡಬೇಕು. ಪೂರ್ತಿ ವಿಶ್ವಕ್ಕೆ ಏನ್ ಮಾಡ್ಬೇಕಾಗ್ತದೆ, ವೈಬ್ರೇಷನ್ ಕಳಿಸ್ಬೇಕಾಗ್ತದೆ. ಯಾರ್ದೋ ನಿಮ್ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ರೆ, ಯಾವುದೇ ರೀತಿ ಏನಾದ್ರು ಉಲ್ಟಾ ಬಿಹೇವ್ ಮಾಡಿದ್ರೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಯಾರ್ದಾದ್ರು ಕಡಿಮೆತನ ಇದೆ ಅದು ತಿಳ್ಕೊಂಡಿರ್ರಿ, ಅದನ್ನೇ ಮನಸ್ಸನ್ನ ಏನ್ ಮಾಡ್ಕೊಳ್ಬೇಡಿ, ಫಿಕ್ಸ್ ಮಾಡಿಟ್ಕೊಂಡು ಅದೇ ದೃಷ್ಟಿಯಿಂದ ಸದಾ ಕಾಲ ಅವರನ್ನ ನೋಡ್ಬೇಡಿ. ಅವ್ರಲ್ಲಿ ಆ ಕಡಿಮೆತನ ಇದೆ ಅಂತ ಗೊತ್ತಾಯ್ತು ತಾನೆ, ನೆಕ್ಸ್ಟ್ ನೀವು ಆ ರೀತಿ ಅವ್ರ ಜೊತೆ ವ್ಯವಹಾರ ಮಾಡದೇ ಇದ್ರೆ ಆಯ್ತು ಅಷ್ಟೇ. ಅದರ ಬಗ್ಗೆ ವರ್ಣನೆ ಮಾಡೋದು, ಬೇರೆಯವ್ರಿಗೆ ಹೇಳೋದು, ಚರ್ಚೆ ಮಾಡೋದು, ಅವ್ರನ್ನ ಅದೇ ದೃಷ್ಟಿಕೋನದಲ್ಲಿ ನೋಡೋದು, ಅದನ್ನ ಮಾಡಬೇಡಿ. ಇದನ್ನೆಲ್ಲ ಮಾಡ್ತಾ ಹೋದಾಗ ನಿಮ್ಮ ವ್ಯರ್ಥ ಸಮಯ ತುಂಬಾ ವೇಸ್ಟ್ ಆಗ್ತದೆ. ಅದಕ್ಕಾಗಿ ಆದಷ್ಟು ಮನಬುದ್ಧಿಯನ್ನ ಬಿಲ್ಕುಲ್ ವ್ಯರ್ಥದಿಂದ ಫ್ರೀ ಮಾಡಿ. ಮನಬುದ್ಧಿ ಅಂತ ಹೇಳಿದ್ರು ಬಾಬಾ, ಯಾಕೆ ನಿಮ್ಮ ಹೆಚ್ಚಿನ ಸಮಯ ಅದಲ್ಲೇ ಹೋಗ್ತಾ ಇದೆ. ಅದಕ್ಕಾಗಿ ಅಟ್ಲೀಸ್ಟ್ ಈ ವರ್ಷದಲ್ಲಿ 9 ಲಕ್ಷ ಜನರನ್ನಾದ್ರೂ ಕೂಡ ನೀವೇನ್ ಮಾಡ್ಬೇಕಾಗ್ತದೆ, ರೆಡಿ ಮಾಡ್ಬೇಕಾಗ್ತದೆ. ಈ ವರ್ಷದ ಕೊನೆಯ ಮುರಳಿ ಇರುವಂತ ಕಾರಣದಿಂದ ವ್ಯರ್ಥ ವೃತ್ತಿ, ವ್ಯರ್ಥ ವೈಬ್ರೇಷನ್ ಎರಡನ್ನು ಸ್ವಾಹ ಮಾಡಿ. ನನಗೆ ಈ ರೀತಿ ಅವಕಾಶ ಸಿಗ್ತದೆ, ನಾನು ಈ ರೀತಿ ಸೇವೆ ಮಾಡ್ತೇನೆ, ಅವ್ರು ಹಾಗಿದ್ದಾರೆ ಇವ್ರು ಹೀಗಿದ್ದಾರೆ, ಅದೇನು ಮಾಡಬೇಡಿ. ಏನು ಬಾಬಾ ಏನ್ ಹೇಳ್ತಾರೆ, ಅವಶ್ಯಕತೆ ಇದೆಯಾ, ಆದಷ್ಟು ನಿರಾಕಾರದಲ್ಲೇ ಹೋಗಿ. ನಿರಾಕಾರದಲ್ಲೇ
ಮಧ್ಯೆ ಏನಾದ್ರು ಅವಶ್ಯಕತೆ ಇದೆಯಾ, ಬಾಬನ ಹತ್ರ ಮಾತಾಡಿ. ಸ್ಥೂಲವತನ ಎಷ್ಟು ಬೇಕೋ ಅಷ್ಟಕ್ಕೆ ಬಂದ್ ಇದೆ ಮತ್ತೆ ಟಕ್ ಅಂತ ಹಿಂದಕ್ಕೆ ಹೋಗಿ ಅಂದ್ರೆ ಮಕ್ಳು ಏನ್ ಮಾಡ್ತಾರೆ, ಯಾವಾಗ್ಲೂ ಮೊಬೈಲ್ ಇಟ್ಕೊಂಡೇ ಕುಂತಿರ್ತಾರೆ. ಯಾರಾದ್ರೂ ಏನು ಹೇಳಿದ್ರು, ಕೆಲಸ ಮಾಡಿದ್ರು ಮತ್ತೆ ವಾಪಸ್ ಮೊಬೈಲ್. ಹಾಗೆ ನೀವು ತಕ್ಷಣದಲ್ಲಿ ಎಲ್ಲಿ ಹೋಗ್ಬೇಕು, ನಿರಾಕಾರ ಸ್ಥಿತಿಯಲ್ಲೇ ಇರುವಂತ ಪ್ರಯತ್ನವನ್ನ ಮಾಡಿ. ಕರ್ಮ ಬಂದನು ಕೂಡ ಕರ್ಮ ಸಂಬಂಧದಲ್ಲಿ ಬನ್ನಿ, ಕರ್ಮ ಬಂಧನದಲ್ಲಿ ಬರಬೇಡಿ. ಬಂಧನದಲ್ಲಿ ಬಂದು ತುಂಬಾ ವ್ಯರ್ಥ ಹೋಗ್ತದೆ. ಓಕೆನಾ? ಯಾವಾಗ ನನ್ನ ಜೊತೆಗೆ ಇವ್ರು ಹಿಂಗೇ ಮಾಡ್ತಾರೆ, ನಿಂದನೇ ಮಾಡ್ತಾರೆ ಅಂತ ಮನಸ್ಸಲ್ಲಿ ಇರ್ತದೆ. ಅದಕ್ಕಾಗಿ ಬಂಧನದಲ್ಲಿ ಬರಬೇಡಿ, ಸಂಬಂಧದಲ್ಲಿ ಬನ್ನಿ. ಎದುರುಗಡೆ ಎಷ್ಟೇ ನಿಂದನೆಯನ್ನ ಮಾಡಿದ್ರು ಕೂಡ ಅವರಿಗೆ ನೀವು ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೇ ಕಳಿಸ್ಬೇಕು. ಅವರ ಸಂಪರ್ಕದಲ್ಲಿ ಹೋಗುವಂತ ಮೊದಲು ವಾತಾವರಣವನ್ನು ರೆಡಿ ಮಾಡ್ಕೊಂಡು ಹೋಗ್ಬೇಕು. ಹೇಗೆ ಮನೆಯಲ್ಲಿ ದೇವತೆಗಳನ್ನ ಕರೆಯುವಂತ ಮೊದಲು ಮನೆಯನ್ನು ಕ್ಲೀನ್ ಮಾಡ್ತಾರಲ್ಲ, ಅದೇ ರೀತಿ ಇಲ್ಲೇ ಯಾವುದೇ ರೀತಿ ಸೇವೆ ಮಾಡೋದಿದ್ರು ನೀವಿರುವಂತ ಸ್ಥಳದಿಂದ ಆ ಸ್ಥಳವನ್ನ ಶುದ್ಧ ಮಾಡಬೇಕು. ನೋಡಿ, ಅಗರಬತ್ತಿ ಹಚ್ತಾರೆ ನೋಡಿ ದೇವರ ಕಡೆ ಪೂಜೆ ಮಾಡುವಂತ ಮೊದಲು, ನೈವೇದ್ಯ ಮಾಡಿದ ತಕ್ಷಣದಲ್ಲಿ. ಹಾಗೆ ಇಲ್ಲೂ ಕೂಡ ವೈಬ್ರೇಷನ್ಸ್ಗಳಿಗೆ, ವಾಯುಮಂಡಲಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ನೀವು ಕೊಡಬೇಕಾಗ್ತದೆ. ಈ ರೀತಿ ಮಾಡಿದಾಗ್ಲೇನೆ ಸೇವೆಯಲ್ಲಿ ತೀವ್ರತೆನೂ ಕೂಡ ಬರ್ತದೆ, ಸಫಲತೆನೂ ಕೂಡ ಬರ್ತದೆ. ಇಲ್ಲ ಅಂದ್ರೆ ಸೇವೆ ಆಗ್ತಾ ಇರ್ತದೆ, ಕಾಣ್ತಾ ಇರ್ತದೆ, ಆದ್ರೆ ನಿಮ್ಗೆ ಅದರಲ್ಲಿ ಸಂತೃಪ್ತತೆ ಇರೋದಿಲ್ಲ, ಖುಷಿ ಇರೋದಿಲ್ಲ. ನಿರಂತರವಾಗಿ ಸಹಜವಾಗಿ ಸರಳವಾಗಿ ಆರಾಮಾಗ್ಬಿಟ್ಟು ಏನಾಗ್ತಾ ಇರೋದಿಲ್ಲ, ಪುರುಷಾರ್ಥ ಸಾಧನೆ ಆಗ್ತಾ ಇರೋದಿಲ್ಲ, ಅಪ್ ಅಂಡ್ ಡೌನ್ ಆಗ್ತಾ ಇರ್ತದೆ. ಈ ರೀತಿ ಸದಾಕಾಲ ಒರಿಜಿನಲ್ ಸ್ವರೂಪ ನಾನು ನಿರಾಕಾರಿಯಾಗಿದ್ದೇನೆ, ಇದೇ ಸ್ಥಿತಿಯಲ್ಲಿರಿ. ಆದಷ್ಟು ನಿರಾಕಾರಿಯಲ್ಲಿ ಹೆಚ್ಚಿನ ಸಮಯ ಇರುವಂತ ಪ್ರಯತ್ನವನ್ನ ಮಾಡಿ. ಸ್ಪೆಷಲಿ ಯೋಗದ ಸಮಯದಲ್ಲಿ, ಯೋಗದಲ್ಲಿ ಎಂದು ಕುತ್ಕೊಂಡಾಗ ನೀವು ಬೇಕಾದ್ರೆ ಯೋಗದಲ್ಲಿ ಕುತ್ಕೊಂಡು ಚೆಕ್ ಮಾಡ್ಕೊಳ್ಳಿ, ನಿರಾಕಾರದ ಹೆಚ್ಚಿಗೆ ಇರ್ತಿರೋ, ಆಕಾರಲ್ಲಿ ಹೆಚ್ಚಿಗೆ ಇರ್ತಿರೋ, ಸಾಕಾರಲ್ಲಿ ಹೆಚ್ಚಿಗೆ ಇರ್ತಿರೋ. ಸಾಕಾರಲ್ಲಿ ಅಂತಂದ್ರೆ ಲೌಕಿಕ ಸಂಬಂಧಪಟ್ಟಂತೆ, ಶರೀರಕ್ಕೆ ಸಂಬಂಧಪಟ್ಟಂತೆ ವಿಚಾರ ವಿನಿಮಯ ಬಾಬನ ಜೊತೆಗೆ ನಡೀತಾ ಇದೆ ಅಂತಂದ್ರೆ ನೀವು ಸಾಕಾರದಲ್ಲಿ ಬಾಬನ ಜೊತೆಗೆ ಇದ್ದೀರಿ ಅಂತ. ಆಕಾರ ಅಂತಂದ್ರೇನು, ಈಶ್ವರ ಜ್ಞಾನದ ಬಗ್ಗೆ, ವಿಚಾರ ಸಾಗರ ಮಂತ್ರದ ಬಗ್ಗೆ, ಮನದ ಬಗ್ಗೆ, ಈಶ್ವರಿ ಸೇವೆಯ ಬಗ್ಗೆ ಬಾಬನ ಜೊತೆ ಚರ್ಚೆ ನಡೀತಾ ಇದೆ ಅಂತಂದ್ರೆ ನೀವು ಎಲ್ಲಿದ್ದೀರಿ, ಆಕಾರಲ್ಲಿದ್ದೀರಿ ಅಂತ. ಏನು ಇಲ್ಲ, ಪರಂಧಾಮದಲ್ಲಿ ಆರಾಮ ಕುತ್ಕೊಂಡಿದ್ದೀನಿ ಅಂದ್ರೆ ನಿರಾಕಾರದಲ್ಲಿ. ಅಟ್ಲೀಸ್ಟ್ ಯೋಗದ ಸಮಯದಲ್ಲಿ ಆದ್ರೂ ಕೂಡ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ನಾನು ಯಾವ್ಯಾವುದಕ್ಕೆ ಹೆಚ್ಚಿನ ಸಮಯವನ್ನ ಕೊಡ್ತಾ ಇದ್ದೇನೆ. ಈ ರೀತಿ ನಿಶ್ಚಯ ಮತ್ತು ನಶೆಯಲ್ಲಿ ಹಾರುವಂತವರು ಸದಾ ನಿರ್ಮಾಣತೆ. ಯಾವುದೇ ರೀತಿ ಮಾನವನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಮಜಾ ಏನು ಗೊತ್ತಾ, ನೀವೆಷ್ಟು ಮಾನ ಎಕ್ಸ್ಪೆಕ್ಟ್ ಮಾಡಲ್ವೋ ಅಷ್ಟು ಜನ ಹೃದಯದಿಂದ ಗೌರವವನ್ನ ಕೊಡ್ತಾರಂತೆ. ನೋಡಿ, ಇವತ್ತು ಆ ಸಿದ್ದೇಶ್ವರ ಸ್ವಾಮಿಗಳು ಶರೀರ ಬಿಟ್ಟಾಗ ಎಷ್ಟು ಜನ ಮನಸ್ಸಿನಿಂದ ಗೌರವವನ್ನ ಕೊಡ್ತಾರೆ. ಆದ್ಮೇಲೆ ಮನಸ್ಸಿನ ಗೌರವನ ಬೇರೆ, ಮುಖದ ಗೌರವನ ಬೇರೆ, ಉಡುಗೊರೆ ಗೌರವನ ಬೇರೆ. ಅವ್ರು ಮನಸ್ಸಿನ ಕೊಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ಮನಸ್ಸಿನ ಗೌರವ ಆದ್ಮೇಲೆ ಮನಸ್ಸನ್ನ ಖುಷಿ ಮಾಡ್ತದೆ. ಉಡುಗೊರೆ ಏನ್ ಮಾಡ್ತಾರೆ ಗೊತ್ತಾ, ಕಣ್ಣು ಖುಷಿ ಕೊಡ್ತದೆ, ಊಟ ನಿಮಗೆ ನಾಲ್ಗೆ ಖುಷಿ ಕೊಡ್ತದೆ, ಅಷ್ಟೇ ಬೇಟೆ, ಮತ್ತೆ ಬೇರೆ ಏನು ಆಗೋದಿಲ್ಲ. ಅದಕ್ಕಾಗಿ ನೀವು ಯಾರಿಂದ ಏನು ನಿರೀಕ್ಷಣೆ ಮಾಡದಿದ್ದಾಗ ಅವ್ರು ಹೃದಯ ಪೂರ್ವಕವಾಗಿ ಏನ್ ಮಾಡ್ತಾರೆ, ಕೊಡ್ತಾರೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಪುನೀತ್ ರಾಜ್ಕುಮಾರ್ ಅವ್ರು ಸಾಕಾರದಲ್ಲಿದ್ದಾಗ ಅವರಷ್ಟೆಲ್ಲ ದಾನ ಮಾಡ್ತಂತ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಅವ್ರ ಶರೀರ ಬಿಟ್ಟ ಮೇಲೆ ಎಷ್ಟು ಫೇಮಸ್ ಆಯ್ತ. ಹಳ್ಳಿಯಲ್ಲಿ ಎಲ್ಲಿ ಹೋದೂನು ಕೂಡ ಅವ್ರ ಫೋಟೋ ಇಟ್ಬಿಟ್ಟು ಏನ್ ಮಾಡಿದ್ರು ಅಭಿಮಾನಿಗಳು, ಕಣ್ಣೀರಿಟ್ರು ಅವ್ರಿಗೆ. ಹೌದಾನೆ? ಅಷ್ಟನ್ನು ಕೂಡ ಈವನ್ ರಾಜ್ಕುಮಾರಿಗೂ ಕೂಡ ಮಾಡಿದಾರ ಇಲ್ವೋ? ರಾಜ್ಕುಮಾರ್ ಶರೀರ ಬಿಟ್ಟಾಗಲೂ ಕೂಡ ಅಷ್ಟಾಗಿರ್ಲಿಲ್ಲ ಅಂತ ಅನ್ಸತ್ತೆ. ಓಕೆ, ಯಾಕಂದ್ರೆ ಅಷ್ಟು ಗುಪ್ತವಾಗಿ ಅವರು ದಾನ ಮಾಡಿರುವಂತ ಕಾರಣದಿಂದ ಏನಾಯ್ತು, ಅವರು ಶರೀರ ಬಿಟ್ಟ ಮೇಲೂ ಕೂಡ ಅಷ್ಟು ಒಂದು ಆ ಆತ್ಮನಿಗೆ ಹೃದಯಪೂರ್ವಕವಾದಂತ ಆಶೀರ್ವಾದ ಸಿಕ್ತು. ಅದಕ್ಕಾಗಿ ಅವ್ಯಕ್ತ ರೂಪದಲ್ಲಿ ಸೇವೆಯನ್ನ ಮಾಡಿ, ಅಭಿಮಾನಿಗಳಾಗ್ಬಿಟ್ಟು ಮಾಡಿ, ನಿರಹಂಕಾರಿಗಳಾಗಿ ಮಾಡಿ, ನಿರ್ಮಾಣತೆಯಿಂದ ಮಾಡಿ, ಆವಾಗ ಜನ ನಿಮ್ಗೆ ಮನಸ್ಸಿನಿಂದ ಆಶೀರ್ವಾದವನ್ನ ಕೊಡ್ತಾರೆ. ಮುಖದಿಂದ ಕೊಡ್ಬೇಕಾಗಿದ್ದಿಲ್ಲ. ಆವಾಗ ನಿಮ್ಮ ಮನಸ್ಸು ಸಂಪದ್ಭರಿತವಾಗ್ತದೆ, ಶ್ರೀಮಂತವಾಗ್ತದೆ. ಬಟ್ಟೆ ಅಲ್ಲ, ವಸ್ತು ಅಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಹಣ ಅಲ್ಲ ಆತ್ಮೀಯರೇ, ಏನು ಮನಸ್ಸು ಸಂಪದ್ಭರಿತವಾಗ್ತದೆ. ಆವಾಗ ನೀವು ತುಂಬಾ ಖುಷಿಯಾಗಿರ್ತೀರ. ಅದಕ್ಕಾಗಿ ಈ ರೀತಿ ಮಹಾನರಾಗಿರ್ಬೇಕು ಅಂತಂದ್ರೆ ಮಾನವನ್ನ ನಿರೀಕ್ಷೆ ಮಾಡಬೇಡಿ. ಓಕೆ, ಅದ್ರ ಪಾಡಿಗೆ ಅದಕ್ಕೆ ಬಂದ್ರೆ ನೀವು ಸ್ವೀಕಾರ ಮಾಡಬೇಡಿ, ಏನ್ ತೊಂದ್ರೆ ಇಲ್ಲ. ಓಕೆ, ಯಾರಿಗೆ ಕೊಡ್ಬೇಕು ಅದನ್ನ ಬಾಬನಿಗೆ. ಈವನ್ ಬ್ರಹ್ಮ ಬಾಬರು ಕೂಡ ಯಾರ್ದು ಉಡುಗೊರೆಯನ್ನ ಕೊಟ್ರೆ ಬಾಬಾ ಯಜ್ಞಕ್ಕೆ ಕೊಟ್ಬಿಟ್ಟು ಆಮೇಲೆ ಏನ್ ಮಾಡ್ತಿದ್ರಂತೆ, ಅದನ್ನ ಸ್ವೀಕಾರ ಮಾಡ್ತಿದ್ರು. ಇಂತಹ ಮಹಾನಾತ್ಮರಿಗೆ, ನಿರಾಕಾರ ಸ್ಥಿತಿಯನ್ನ ನ್ಯಾಚುರಲ್ ಆಗಿ ಮಾಡ್ಕೊಳ್ಳುವಂತಹ ಆತ್ಮರಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಓಂ ಶಾಂತಿ.